ಸ್ಪೀಕ್ ಔಟ್. ಯಾಕೆ ಬಾ ಇಲ್ವಾ? ಮಾತಾಡು ಮಾತಾಡು. ಕಮಾನ್. ಪಂಚಪಾಂಡವರಲ್ಲಿ ಒಬ್ಬನ ಯಾರೋ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದವನು ಯಾರು ಅಂತ ತಲಾಶ್ ಮಾಡು. ಎಕ್ಕುಟ್ಟೋಯ್ತಲ್ಲಪ್ಪ, ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ಲಿ? ಅಯ್ಯೋ, ಯಾಕೆ ಬಡ್ಕೋತಾ ಇದೀಯಾ? ಮನೇಲಿರೋ ಹೆಂಡತಿ ಕೈ ಕೊಟ್ಲಾ ಇಲ್ಲ ರೆಡ್ ಲೈಟ್ ಏರಿಯಾದಿಲ್ಲರೋ ಸೆಟ್ಟಪ್ಪು ಸತ್ತೋದ್ಲಾ? ಲೋ, ಅವ್ರಿಬ್ರ ಕಳ್ಕೊಂಡಿದ್ರು. ನಾನು ಯೋಚನೆ ಮಾಡ್ತಾ ಇರಲ್ವೋ, ಆದ್ರೆ ಅವನವನ ರಾಜ್ಯ ಆಳು ಸೀಟ್ ಕಳ್ಕೊಂಡ್ಬಿಟ್ಟು ನನಗೆ ದುಃಖ ತಡೆಗಾಗ್ತಿಲ್ವೋ. ಮೊನ್ನೆ ಆ ಚುನಾವಣೆಯಲ್ಲಿ ಪೊಸಿಷನ್ ಅಪೋಸಿಷನ್ ಪಾರ್ಟಿ ಇಬ್ರಿಗೂ ಒಂದೇ ಮೆಜಾರಿಟಿ ಬಂದಿದ್ದು. ಆ ಸ್ವತಂತ್ರ ಪಾರ್ಟಿ ಅಧ್ಯಕ್ಷ 32 ಜನ MLA ಲೀಡ್ರು. ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಅವರು ವಿಧಾನಸೌಧ ಮುಂದೆ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ತಲೆ ಕೆಟ್ಟು ಮೊಸರು ಗಡಿಯಾಗಿದೆ. ಅದ್ರಲ್ಲಿ ನೀ ಏನಯ್ಯ ಆಹಾ ಓಹೋ ಅಂತ ದಾಸ ತಲೆ ಆಡ್ತಾ ಇದೀಯಾ? ನಾನು ಬ್ಲ್ಯಾಕ್ ಸ್ಟಾಲನ್. ಪೊಸಿಷನ್ನು ಅಪೋಸಿಷನ್ನು ಟೆನ್ಷನ್ ಅಲ್ಲಿದ್ರೆ ನೀನು ಹೈ ಪೊಸಿಷನ್ ಅಲ್ಲಿದ್ದೀನಿ ಅಂತ ಮಜಾ ಮಾಡ್ತಾ ಇದೀಯಾ? ಸೊ ಮಿಸ್ಟರ್ ರಾಜಾರಾಮ್, ಈ ಬ್ಲ್ಯಾಕ್ ಸ್ಟಾಲನ್ ನಿಮಗೆ ಆರ್ಡರ್ ಮಾಡ್ತಾ ಇದ್ದಾನೆ. ಪ್ಲೀಸ್, ರೂಲಿಂಗ್ ಪೊಸಿಷನ್ ಅಲ್ಲಿರೋ ಮುಖ್ಯಮಂತ್ರಿ ಶ್ರೀ ಶೃಂಗಾರಪ್ಪನಿಗೆ ನೀವು ಬೆಂಬಲ ಕೊಡಲೇಬೇಕು. ಕತ್ತಲೆ ರಾಜ್ಯದ ದೊರೆ ಅಂತ ಕರೆಸ್ಕೊಂತ ಬೆತ್ತಲೆಯಾಗಿ ನಿಲ್ಲೋ ನಿನ್ನಂತ ಚೂತೆಗಳ ಮಾತಿಗೆ ಬೆಲೆ ಕೊಟ್ಟು ನಾನ್ ಸಿಂಗಾರಪ್ಪನಿಗೆ ಬೆಂಬಲ ಕೊಡೋದು ಒಂದೇ, ಮನೆ ಮುಂದೆ ಹುಚ್ಚನಾಯಿನ ಕಟ್ಟ ಹಾಕೊಂಡು ಅದಕ್ಕೆ ಊಟ ಹಾಕೋದು ಒಂದೇ. ಏ ರಾಜಾ ರವಿ, ಬಂದ್ರೋ ಇಲ್ಲಿ? ಏನಮ್ಮ? ಅವ್ನು ಯಾರೋ ನಮ್ಮನೆ ಕಡೆನೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ ನೋಡು. ಯಾರೇ ನೀವು? ಟೆನ್ಷನ್ ತಗೋಬೇಡ. ನಿಮ್ಮಿಬ್ಬರನ್ನು ಹುಟ್ಟಿಸಿದ್ನಲ್ಲ ಬೇವರ್ಸಿದ್ನ ನನ್ನ ಮಗ ರಾಜಾರಾಮ್, ಅವ್ನು ನಾಚೆ ಕರೀರೋ. ಯಾರೋ ನೀನು? ಹೆಂಗೈತೆ ಮೈಗೆ? ಯಾರೋ ನೀನು? ಯಾಕೆ ನನ್ನ ಮಕ್ಕಳು ಇಟ್ಕೊಂಡಿದ್ಯಾ? ರಾಜಾರಾಮ್, ಮಿಸ್ಗಾಡ್ಬೇಡ. ವೋಟ್ ಹಾಕಿದ ಜನರನ್ನ ನೀನು ಎದುರು ಹಾಕೊಂಡ್ರು ಪೆನ್ಷನ್ ತಗೊಂಡು ಆರಾಮಾಗಿ ಮನೇಲಿರ್ಬೋದು. ಬಟ್ ಈ ಸ್ಟಾಲಿನ್ ನೀನು ಎದುರು ಹಾಕೊಂಡ್ರೆ ಬದುಕಕ್ಕೆ ಆಗಲ್ಲ ರಾಜಾರಾಮ್. ಮರ್ಯಾದೆಯಾಗಿ ಈಗಲಾದ್ರೂ ನಾನು ಹೇಳ್ದವನಿಗೆ ಬೆಂಬಲ ಕೊಡ. ನಾನು ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಖಂಡಿತ ನೀನು ಹೇಳ್ದವನಿಗೆ ನಾನು ಬೆಂಬಲ ಕೊಡಲ್ಲ. ನಾನು ಪ್ರತಾಪ್ನ ನೋಡಬೇಕು.
ಸತ್ಯಮೂರ್ತಿ ಅಂತ. ಗೊತ್ತು, ನಿಮ್ ಭವಿಷ್ಯ ಎಲ್ಲ ಗೊತ್ತು. ಬಂದ ವಿಷಯ, ಸ್ವತಂತ್ರ ಪಕ್ಷದ 32 ಜನ MLAಗಳ ಲೀಡರ್ ರಾಜಾರಾಮನಾಥ್ ಪೊಸಿಷನ್ ನಲ್ಲಿದ್ದ CM ಕಡೆಯವರು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನೀವು ಹೇಗಾದ್ರೂ ಮಾಡಿ ಅವ್ರನ್ನ ಪತ್ತೆ ಹಚ್ಚಿದ್ರೆ ನಿಮಗೂ ಒಳ್ಳೇದು, ಈ ರಾಜ್ಯಕ್ಕೂ ಒಳ್ಳೇದು ಅಲ್ವಾ? ನಿಜ. ಈ ಮಾತನ್ನ ಸೀಟ್ ಏರೋದಕ್ಕೆ ಮುಂಚೆ ಹೇಳ್ತಾ ಇದ್ದೀರಾ. ಸೀಟ್ ಏರಿದ ಮೇಲೆ ರಾಜ್ಯದ ಭವಿಷ್ಯನೇ ನನ್ನ ಉಸಿರು ಅಂತ ಭಾವಿಸಿ ನನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೋತೀನಿ. ನೀವೊಬ್ಬ ದಕ್ಷ ರಾಜಕಾರಣಿ ಅನ್ನೋ ವಿಶ್ವಾಸದಿಂದ ರಾಜಾರಾಮ್ ಎಲ್ಲೇ ಇದ್ರು ಪತ್ತೆ ಹಚ್ಚಿ ಹೊರಗೆ ಕರ್ತಂದು ನಿಮಗೆ ಸಪೋರ್ಟ್ ಸಿಗೋ ಹಾಗೆ ಮಾಡ್ತೇನೆ. ಬಟ್ ಒನ್ ಥಿಂಗ್ ಮಿಸ್ಟರ್ ಸತ್ಯಮೂರ್ತಿ, ನಿಮ್ಮಿಂದ ಪ್ರಜೆಗಳ ಕಷ್ಟ ಆಯ್ತು ಅಂದ್ರೆ ನಾನ್ ನಿಮ್ ತಲೆ ತೆಗೆಯೋದಕ್ಕೂ ಹೆಸೋನಲ್ಲ. ಯಾಕಣ್ಣ ತಿಂಗಳ ಮಾಮೂಲಿ ಸ್ಟೇಷನ್ ತಂದು ಕೊಡ್ತಾ ಇದ್ರು, ಲಾಠಿ ಅಡ್ಡ ಹಾಕೋದು ಇನ್ನೂ ಬಿಟ್ಟಿಲ್ವಾ? ಹೆಗಲ ಮೇಲಿರೋ ಸ್ಟಾರ್ಗಳಿಗೆ ಬೆಲೆ ಕೊಡಿದಿರೋ ಈ ಸ್ಟಾಲಿನ್ಗೆ ಇದು ಹೊಸ ಸುದ್ದಿ. ಆಫ್ಟರ್ ಆಲ್ ಒಬ್ಬ BC ನಿನ್ನ ಮೇಲೆ ಕೈ ಮಾಡಿದಾನೆ ಅಂದ್ರೆ ಮೆಚ್ಚಬೇಕಾದೆ. ಹಾ, ಕಾಕಿ ಗಂಜಿ ಹಾಕಿ ಐರನ್ ಮಾಡ್ತಿರೋನು ಯಾರು ಅಂತ ವಿಚಾರ ಮಾಡೋ ಮಿಂಡ್ರಿ ನನ್ನ ಮಗನೇ. ಗಾಂಡುಗಳನ್ನ ಗಂಡುಗಳಾಗಿ ಟ್ರೈನ್ ಅಪ್ ಮಾಡ್ತಿರೋ ಮಾಸ್ಟರ್ ನೀನೇನಾ? ಗಂಡುಗಳನ್ನ ಗಾಂಡುಗಳು ಅಂತ ತಿಳ್ಕೊಂಡ್ರು ಛೂತ್ಯ ನನ್ ಮಗ ನೀನೇನಾ? ಏ ಮಾಸ್ಟರ್, ಇಂಥ ಕಿತ್ತೋತ್ ಪೊಲೀಸ್ನವ್ರಿಗೆ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡೋ ಬದಲು ಅದೇ ವಿದ್ಯಾನ ನಮ್ಮಂತ ಪರ್ಕಿಗಳಿಗೆ ಹೇಳ್ಕೊಟ್ರೆ ನಿನ್ ಮಂತ್ಲಿ ಇನ್ಕಮ್ 1:3 ಆಗುತ್ತೆ. ಆಹಾ, ಆಮೇಲೆ ಇನ್ಸ್ಟಿಟ್ಯೂಟ್ ಮುಂದೆ ನಿಂತಿರೋ ಕಿತ್ತೋದ್ ಬೈಕ್ ಜಾಗದಲ್ಲಿ ಇಂಪೋರ್ಟೆಡ್ ಬೆಂಚ್ ನಿಂತಿರುತ್ತೆ. ಆಮೇಲೆ ನಾವ್ ಹೇಳ್ದಂಗ್ ನೀನ್ ಕೇಳದೆ ಹೋದ್ರೆ ನೀನ್ ಹೆಣ ಉರುಳುತ್ತೆ. ರಾಣಂಗೆ ಲಂಚ ಅನ್ನೋ ಬಾಣ ಹೊಡೆಯೋ ತಂತ್ರನ ನಾನು ಯೋಧರನ್ನ ತಯಾರು ಮಾಡಿದ್ರೆ ನನ್ಗೇನ್ ಸಿಗತ್ತೆ ಗೊತ್ತಾ? ಆತ್ಮಶಾಂತಿ. ಈ ರಾಣ ದೇಹ ನಶ್ವರ ದೇಶ ಶಾಶ್ವತ ಅಂತ ನಂಬಿರೋನು. ದೇಹದಲ್ಲಿ ನಿಜವಾದ ತಾಯಿ ಹುಟ್ಟಿದ ರಕ್ತ ಹರಿತಾ ಇದ್ರೆ ಕಂಡವ್ರಿಗೆ ಚಮಚಾಗಿರಿ ಮಾಡ್ತಾ ತಲೆ ಹಿಡಿಯೋ ಕೆಲಸ ಮಾಡೋದ್ರ ಬದಲು ಕರ್ನಾಟಕಕ್ಕೆ ಜೈ ಅಂತ ಕೈ ಎತ್ತಾ ಕನ್ನಡಾಂಬೆಗೆ ಪ್ರಾಣನ ಮುಡುಪಾಗಿಡ್ರೋ ತಗಡುಗಳ ಲಾಂಗು ಚೈನು ಹಿಡಿದು ಅಮಾಯಕರನ್ನ ಹಾಳು ಮಾಡೋದೇ ನಿಮ್ ಗುರಿ ಅಂತ ನೀವು ಹೇಳಿದ್ರೆ, ನಿಮ್ಮಂಥ ರೌಡಿ ಸೊಳೆ ಮಕ್ಕಳ ದೇಹ ಸೀಳಿ ರಕ್ತ ಕುಡಿದು ಹಸಿ ಮಾಂಸದ ರುಚಿ ನೋಡಕ್ಕೆ ಈ ರಾಣ ರಣಹದ್ದ ಕಾಯ್ತಾ ಇರ್ತಾನೆ ಅಂತ ನಾನು ಹೇಳ್ತಾ ಇದ್ದೀನಿ. Better be careful. ಮಾಸ್ಟರ್, ಪೇಜರ್ ಮೆಸೇಜ್. Carry on, boys. ನೀನ್ ಮನುಷ್ಯನೇನು? ನಿನ್ ಮಗಳನ್ನ ನಿನ್ ಕಣ್ಮುಂದೆ ಬೆತ್ತಲೆ ಮಾಡ್ತಾನೆ ಇದೀನಿ, ನೀನ್ ನೋಡ್ತಾನೆ ಇದೆಯಲ್ಲ. ನೀನ್ ನನ್ನ ಮಗಳನ್ನ ಬೆತ್ತಲೆ ಮಾಡ್ತೀಯ ಅಂತ ಹೆದರಿ ನೀನ್ ಹೇಳಿದ ವ್ಯಕ್ತಿಗೆ ನಾನೇನಾದ್ರೂ ಬೆಂಬಲ ಕೊಟ್ರೆ ನಾಳೆ ನಿನ್ ಕಡೆಯಿಂದ ವಿಧಾನಸೌಧಕ್ಕೆ ಹೋಗಿ ರಾಜ್ಯ ಆಳೋ ವ್ಯಕ್ತಿ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಜೊತೆ ಭಾರತ ಮಾತನ್ನ ಬೆತ್ತಲೆ ಮಾಡೋಕ್ಕೂ ಹೇಸಲ್ಲ.
ನ್ಯಾಯ, ನೀತಿ, ಧರ್ಮ ಅನ್ನೋ ಪದಗಳು ಈ ರಾಜ್ಯದಲ್ಲಿ ಇನ್ನೂ ಉಳ್ಕೊಂಡಿವೆ ಅನ್ನೋದಕ್ಕೆ ನಿಮ್ಮಂಥ ಯೋಧರ ಕಾರಣ. ನನ್ನ ಮಗಳನ್ನ ಕಾಪಾಡಿದ್ರಿ. ತುಂಬ ಥ್ಯಾಂಕ್ಸ್. ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಇಷ್ಟು ದಿನ ನಾನು ಸ್ಟಾಲಿನ್ ಕೈವಶದಲ್ಲಿದ್ದೆ. ಆದರೆ ಇವತ್ತು ಕನ್ನಡಾಂಬೆ ಆಶೀರ್ವಾದನೋ ಇಲ್ಲ ಕನ್ನಡಿಗರ ಆಶೀರ್ವಾದವೋ ಬದುಕಿ ಪುನಃ ವಾಪಸ್ ಬಂದಿದ್ದೀನಿ. ಸರ್, ಸ್ವತಂತ್ರ ಪಕ್ಷದ 32 ಜನ MLAಗಳ ಮುಖಂಡನಾಗಿ ನಾನು ನನ್ನ ಬೆಂಬಲವನ್ನು ಶ್ರೀಯುತ ಸತ್ಯಮೂರ್ತಿಗಳಿಗೆ ನೀಡೋಕೆ ಸಿದ್ಧನಾಗಿದ್ದೇನೆ. ವೆರಿ ಗುಡ್. ಕೆಂಗಲ್ ಹನುಮಂತಯ್ಯನವರು ಹೇಳಿರೋ ಹಾಗೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಭಾವಿಸಿ ನೀವು ನಿಮ್ಮ ಮಂತ್ರಿಮಂಡಲವನ್ನ ವಿಸ್ತರಿಸಬಹುದು. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಈ ರಾಜ್ಯದ CM ಆಗಿ ನೀವೇ ಹೀಗೆ ಮಾಡುದು ತಪ್ಪಲ್ವಾ? ಹಲೋ, ನಿಮ್ಮನ್ನೇ ನ್ಯಾಷನಲ್ ಆಂಥಮ್ ನಡಿಬೇಕಾದ್ರೆ ಎದ್ದು ನಿಂತು ಗೌರವ ಕೊಡಬೇಕು ಅನ್ನೋದನ್ನ ಮರ್ತು ಬಿಟ್ರಾ? ನನ್ನ ದಸನ ಬದಲಾಗಿ ಕೂತಿರುವಾಗ ಇನ್ನು ದಿಕ್ಕು ದಿಸೆಯಲ್ಲಿ ಹಾರಾಡ್ತಿರೋ ಬಟ್ಟೆಗೆ ಎದ್ದಿದ್ ಮರ್ಯಾದೆ ಕೊಡ್ಬೇಕಾ? ಹೋಗ. ಏಯ್! ಏನಂದೆ? ಸತ್ಯ, ಶಾಂತಿ, ತ್ಯಾಗದ ಸಂಕೇತವಾಗಿರೋ ಕೇಸರಿ, ಬಿಳಿ, ಹಸಿರು ಬಣ್ಣದ ನ್ಯಾಷನಲ್ ಫ್ಲಾಗ್ನ ಹೇಳೋ ಅಷ್ಟು ಧೈರ್ಯ ಏನೋ ಗಣೆ? ನಾನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ. ಅದಕ್ಕೆ ಕ್ಯಾಕರ್ಸಿ ಮುಗಿತಾ ಇರೋದು ಬೋಳಿ ಮಗನೆ. ನಿಮ್ಗಳಿಗೆ ಮುಖ್ಯಮಂತ್ರಿ ಸೀಟು ಅಣ್ಕೆಳಗಿದ್ದಾಗ ತಾನೇ ಇಲ್ದೇ ಇರೋ ಟೀಕೆಗಳನ್ನ ನೀವು ಮಾಡಿ ತೋರ್ಸೋದು. ಹದ್ದು ಮಾತಾಡ್ತಾ ಇದ್ಯಾ? ಪರಿಣಾಮ ನೆಟ್ಟಿಗಿರಲ್ಲ. ಬೇವರ್ಸ ನನ್ ಮಗನೇ. ಬಾಸ್ಟರ್ಡ್! ರಾಷ್ಟ್ರ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗೆ ಮರ್ಯಾದೆ ಕೊಡದೆ ಇರೋ ನೀನು ಏನ್ ಮಾಡ್ತೀಯ? ಈ ಕಾಕಿ ತಾನೇ ಕಿತ್ಕೋತೀಯ? ಈ ಕಾಕಿ ನನ್ ಮೈ ಮೇಲೆ ಇಲ್ದೇ ಇದ್ರು ನಿನ್ನಂತ ತಾಯಿ ಗಂಡ್ರಿಗೆ ಎಕ್ಕರ್ದಲ್ಲಿ ಹೊಡೆಯೋ ಗಂಡಸ್ತನ ನನಗಿದೆ ಕಣೋ. ಸಿಂಹ, ವಾಟ್ಸ್ ಆಲ್ ದಿಸ್? ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸರ್, ಹಿಂದಿನ ಕಾಲದಲ್ಲಿ ಈ ನ್ಯಾಷನಲ್ ಫ್ಲಾಗ್ ನ ಹಾರಿಸಿದ ಕೂಡ್ಲೆ ಪ್ರತಿಯೊಬ್ಬ ಭಾರತೀಯನು ಎದ್ ನಿಂತು ಸೆಲ್ಯೂಟ್ ಮಾಡ್ತಾ ನ್ಯಾಷನಲ್ ಆಂಥಮ್ ಹಾಡೋರು. ಆದ್ರೆ ಈಗಿನ ಕಾಲದಲ್ಲಿ ಜನ ಸೆಲ್ಯೂಟ್ ಮಾಡೋದನ್ನ ಮರ್ತ್ಬಿಟ್ಟಿದ್ದಾರೆ. ಲೇ ಸುವರ್ಣನ್ ಮಗನೇ, ಇವತ್ತು ಹೇಳ್ತಾ ಇದ್ದೀನಿ ಕೇಳು. ನಿನ್ನಂತ ಒಬ್ಬೊಬ್ಬರು ಭಾರತದ ಒಂದೊಂದು ಮೂಲೆಯಲ್ಲೂ ಹುಟ್ಕೊಂಡ್ರು ಸಾಕು, ನಾಳೆ ಜನ ಆ ಧ್ವಜಕ್ಕೆ ಎದ್ ನಿಂತು ಮರ್ಯಾದೆ ಕೊಡೋದನ್ನೇ ಮರ್ತ್ಬಿಡ್ತಾರೆ ಕಣೋ. ಮಿಸ್ಟರ್ ಸಿಂಹ, ಕೂಲ್ ಡೌನ್. ನೀವೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ನಿಮ್ಮಂಥವರ ಸೇವೆ ನಮ್ಮ ರಾಜ್ಯದ ಜನತೆಗೆ ಅಗತ್ಯವಾಗಿ ಬೇಕು. ಇಂಥ ಸಣ್ಣ ಪುಟ್ಟ ಮನುಷ್ಯರ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋತೀರಿ? ಏನಂದ್ರೆ ಸಣ್ಣ ಪುಟ್ಟ ಜನಗಳ? ನಿನ್ನೆ ತನಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ ನಾನು ಮಾಜಿ ಆದ ಕೂಡಲೇ ಕಿಂಡ್ಲು ಮಾಡ್ತಾ ಇದ್ದೀರಾ? ರೇ ಮುಖ್ಯಮಂತ್ರಿಗಳೇ, ಈ ಮಾಜಿ ಏನು ಅಂತ ತೋರಿಸ್ತೀನಿ. ತೋರಿಸ್ತೀನಿ. ಏನ್ ಮಾಡ್ತಾ ನೀನು? ಎಕ್ಸ್ಕ್ಯೂಸ್ ಮಿ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಹಾ, ಬೈ ದ ವೇ, ಐ ವಾಸ್ ವೇಟಿಂಗ್ ಫಾರ್ ಯು. ಈ ದೇಶಕ್ಕಾಗಿ ಪ್ರಾಣ ಕೊಡೋಕೆ ತಯಾರಾಗಿರೋ ಇನ್ನಿಬ್ಬರು ಯೋಧರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲೇಬೇಕು. ರಾಣಾ, ಮೀಟ್ ಮಿಸ್ಟರ್ ಸಿಂಹ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇವರು ರಾಣಾ ಅಂತ. ಹಲೋ. ನನಗೆ ಗೊತ್ತು, ಕರ್ನಾಟಕ ಪೊಲೀಸ್ಗೆ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಕೊಡು ಮಾಸ್ಟರ್. ಆಮ್ ಐ ರೈಟ್? ಪರ್ಫೆಕ್ಟ್ಲಿ. ರಾಣಾ, ಪ್ರತಾಪ್ ಎಲ್ಲಿ? ಇಲ್ಲೇ ಎಲ್ಲೋ ಇದ್ನಲ್ಲ. ಏಯ್ ಪ್ರತಾಪ್! ಪ್ರತಾಪ್,
ಮೀಟ್ ಮಿಸ್ಟರ್ ಸಿಂಹ. ACP ಸಿಂಹ. ಓಹೋ, ಅಂದ್ರೆ ನೀವು 3 ಜನನೂ ಒಬ್ರಿಗೊಬ್ರು ಗೊತ್ತಿದೆ ಅಂದಂಗಾಯ್ತು. ರಾಣ, ಎಕ್ಸ್ಕ್ಯೂಸ್ ಮೀ. ನೀನು ದೇಶಕ್ಕಾಗಿ ಪ್ರಾಣ ಕೊಡೋನು ಅಂತ CM ಹೇಳಿದ್ರು. ಪಾಪ ಅವ್ರಿಗೇನ್ ಗೊತ್ತು ನೀನೊಬ್ಬ ಪ್ರಾಣ ತೆಗೆಯೋನು ಕೊಲೆಗಾರ ಅಂತ. ಇದು ಭಾರತ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ದೇಶ ನಂದು. ಈ ದೇಶದಲ್ಲಿ ಯಾರು ಏನ್ ಬೇಕಾದ್ರೂ ಮಾಡಬಹುದು. ವಿ ಆರ್ ಆಲ್ ಫ್ರೀ ಬರ್ಡ್ಸ್, ಯು ನೋ ಮಿಸ್ಟರ್ ACP. ಈಗ ನೀನ್ ಎಷ್ಟೇ ಫ್ರೀ ಬರ್ಡ್ ಆದ್ರೂ ಒಂದಲ್ಲ ಒಂದಿನ ನನ್ ಜೈಲ್ ಬರ್ಡ್ ಆಗ್ಲೇಬೇಕು. ನನ್ನ ಕರೆಸಿದ ಉದ್ದೇಶ ರಾಜಿ ಆಗುತ್ತೆ. ಅಂದ್ರೆ ಸೂಳೆ ಗಿರಾಕಿ ಹತ್ರ ಕೋಆಪರೇಟ್ ಮಾಡಿದ್ರೇನೆ ಸೂಳುಗಾರಿಕೆ ಒಂದು ಬೆಲೆ. ಅದು ಬಿಟ್ಟು ಅವಳು ಮದುವೆ ಆದ್ರೆ ಮುತ್ತೈದೆ ಆಗ್ತಾಳ? ಹಾಗೆ ರೌಡಿ ಹತ್ರ ಕೈ ಮಿಲಾಯಿಸಿದ್ರೇನೆ ರೌಡಿಸಮ್ಗೊಂದು ಬೆಲೆ. ಅದು ಬಿಟ್ಟು ಪೊಲೀಸಿಗೆ ಸರೆಂಡರ್ ಆದ್ರೆ ಅವನು ಮಹಾತ್ಮ ಆಗ್ತಾನ? ಗಾಂಡು ಆಗ್ತಾನೆ. ಐ ಆಮ್ ರೈಟ್? ಸ್ಟಾಲನ್, ನೀನ್ ಸೂಳೆ ಆದ್ರೂ ಆಗು, ಗಾಂಡು ಆದ್ರೂ ಆಗು, ಮೊದಲು ನನ್ನಿಲ್ಲಿ ಕರೆಸಿದ ವಿಷಯ ಏನು ಅಂತ ಬೊಗಳು. ವೆಯ್ಟ್ ಮ್ಯಾನ್, ವೆಯ್ಟ್. ಇಂದಿರಾ ಗಾಂಧಿ ಜೊತೆ ಇದ್ದು ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದ ಪಂಜಾಬ್ ಮಿಲಿಟೆಂಟ್ಸ್ ಹಾಗೆ ರಾಜಕೀಯ ನಾಯಕರುಗಳ ಜೊತೆ ಇದ್ದು ರಾಜಕೀಯ ನಾಯಕರುಗಳ ರಕ್ಷಕ ಅಂತ ಕರೆಸ್ಕೊಳ್ಳೋ ನೀನು ಅದೇ ರಾಜಕೀಯ ನಾಯಕರುಗಳಿಗೆ ಕೈ ಕೊಟ್ಟು ನನಗೆ ಸಾಥ್ ಕೊಡ್ಬೇಕು. ಅದರಿಂದ ನನಗಾಗೋ ಲಾಭ? ನಿನಗೆ ಅನ್ಯಾಯ ಮಾಡೋರ ಹತ್ರ ಸೀದಾ ಕರ್ಕೊಂಡೋಗ್ಬಿಡ್ತೀನಿ. ಈಸಿಯಾಗಿ ರಕ್ತದೋಕಳಿ ಆಟ. ಹಸ್ತಿರೋ ಹುಲಿ ಹತ್ರ ಹೋಗಿ ನಿನಗೇನ್ ಬೇಕೋ ಕೇಳು, ಕೊಡ್ತೀನಿ. ಆದ್ರೆ ನೀನ್ ಬಂದು ನನ್ನ ಮನೆ ಕಾಯ್ಕೊಂಡು ಬಿದ್ದಿರು ಅಂದ್ರೆ ಕೇಳತ್ತಾ? ಮಾಂಸ ಹಾಕೋಕ್ ಬಂದವನ್ನ ಹಿಂದೆ ಮುಂದೆ ನೋಡ್ದ ಹಾಗೆ ಕಚ್ಚಿ ಹೊಟ್ಟೆ ತುಂಬಿಸ್ಕೊಳತ್ತೆ. ಅಂದ್ರೆ ಧರ್ಮನ ನಾವು ಕಾಪಾಡಿದ್ರೆ ಅದೇ ಧರ್ಮ ನಮ್ಗೆ ಅಧರ್ಮವಾಗಿ ಕಾಡುತ್ತೆ ಅಂತ ನಂಬಿರೋ ಮನುಷ್ಯ ಮೃಗ ನಾನು. ನನ್ನ ಹತ್ರ ಈ ಸರ್ಗಾಸವ್ರ ನಾಟಕ ಆಡ್ಬೇಡ. ಹಾಗೆ ಇನ್ನೊಂದು ವಿಷಯ, ನನಗ್ ಬೇಕಾದ ಬೇಟೆ ಆಡ್ತಾ ಆಡ್ತಾ ಫೈನಲ್ ಆಗಿ ನಾನು ನಿನ್ನ ಹತ್ರ ಬರ್ತೇನೆ. ನನ್ನ ಕೊನೆ ಬೇಟೆನೆ ನೀನು, ಸ್ಟಾಲಿನ್. ತಾತ, ತಾತ, ಶಲ್ಯ ಸಿಕ್ಕಾಕೊಂಡಿದೆ. ಏನೋ ನನಗೆ ಅಷ್ಟೊಂದು ವಯಸ್ಸಾಗಿದ್ಯಾ? ಯಾ ಸರ್ ಹೇಳಿದ್ದು? ಅವಳು ತಾತ ಅಂದಿದ್ ಕೇಳಿಸ್ಲಿಲ್ವಾ? ಸರ್, ಅವಳು ಯಾರು ಗೊತ್ತಾ? ಅವತ್ತು ಫಂಕ್ಷನ್ ನಲ್ಲಿ ನಿಮ್ಗೆ ಅವಮಾನ ಮಾಡಿದ್ನಲ್ಲ ಸಿಂಹ, ಅವನ್ ತಂಗಿ. ಏಯ್, ಇವಳನ್ನ ತಾಕೊಂಬಂದ್ರು. ಈ ಮೈನರ್ದ್ರ ಹಸಿ ಹುಡುಗಿಗೆ ನಾನು ತಾತನೋ ಇಲ್ಲ ಹುಡುಗನೋ ಅಂತ ತೋರಿಸ್ತೀನಿ.
ನಾನೊಂದು ಯೋಜನೆ ಹಾಕೊಂಡಿದ್ದೀನಿ ರಾಜಾರಾಮ್. ಎಕ್ಸ್ಕ್ಯೂಸ್ ಮಿ ಸರ್, ಸ್ಟಾಲ ನಿಮ್ಗೋಸ್ಕರ ಕಳಿಸಿರೋ ಗಿಫ್ಟ್. ಸರ್, ಸ್ಟಾಲನ್ ನಿಮಗೋಸ್ಕರ ಕಳಿಸಿರೋ ಬೊಕ್ಕೆ. ಸ್ಟಾಲಿನ್ ನಿಮಗೋಸ್ಕರ ಕಳಿಸಿರೋ ಗಾರ್ಲ್ಯಾಂಡ್, ಹಾಗೆ ಲೆಟರ್ ಕೂಡ ಕೊಟ್ಟು ಕಳಿಸಿದ್ದಾರೆ. ತಾವು ಅನ್ಯಥಾ ಭಾವಿಸದಿದ್ರೆ ಆ ಪತ್ರದಲ್ಲಿ ಏನು ಬರೆದಿದೆ ಅಂತ ಕೇಳಬಹುದಾ? ನನಗೆ ಬೇಕಾದವ್ರನ್ನೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಸ್ಟಾಲನ್ ನನಗೆ ಆದೇಶ ಮಾಡಿ ಬರೆದು ಕಳಿಸಿರೋ ಪತ್ರ. ಅದಕ್ಕೆ ತಮ್ಮ ಉತ್ತರ? ಸ್ಟಾಲಿನ್ ಬೇಕಾದ ವ್ಯಕ್ತಿಗಳೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕಂಡ್ರಿ, ಅದು ಸಿಂಪಲ್. ಇಲ್ಲ ಸ್ವಾಮಿ ಮುಖ್ಯಮಂತ್ರಿಗಳೇ, ನೀವೇನಾದ್ರೂ ಆ ಪತ್ರ ಪ್ರಕಾರ ನಡ್ಕೊಂಡ್ರೆ ನಾನು ಈ ವಿಧಾನಸೌಧ ಮುಂದೆ ನನ್ನ ದೇಹಕ್ಕೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ನಿಶ್ಚಿಂತ್ಯಾದ ಕೆಲಸ. ಮೊದಲು ಹಾಗೆ ಮಾಡ್ಕೊಂಡು ಸಾಯ್ರಿ. ಯಾಕಂದ್ರೆ ಈಗ ಅಪೋಸಿಷನ್ ನಲ್ಲಿ ನರಳ್ತಾ ಇರೋ ನೀವು ಅವ್ರು ಸತ್ತು ಕೂಡಲೇ ಪೊಸಿಷನ್ ಬಂದ್ಬಿಡ್ಬೋದು ಅನ್ನೋ ದುರುದ್ದೇಶನ. ರಾಜಾರಾಮ್ ಅವರೇ, ನಿಮ್ಮ ಬೆಂಬಲದಿಂದ ನಾನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ. ಅಂಥದ್ರಲ್ಲಿ ದಡ ಸೇರಿದ ಮೇಲೆ ಅಂಬಿಗನ ಮಿಂಡ ಅಂತ ಕರೆಯೋ ಹಾಗೆ ನಾನು ನಿಮಗೆ ಕೈ ಕೊಡ್ತೀನ? ನೆವರ್. ಇಂಥ ಲೆಟರ್ಸ್ಗೆಲ್ಲ ಬೆಲೆ ಕೊಟ್ಟು ನಾನು ರಾಜ್ಯ ಆಳೋದಾದ್ರೆ ಹಿಂದಿನ ಮುಖ್ಯಮಂತ್ರಿಗಳಿಗೂ ನನಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ ಅಲ್ವಾ? ಹಾಗಾದ್ರೆ ಹಲೋ. ಏನೋ ಟಿಪ್ಸ್ ಹೊಡಿತಾ ಇದ್ಯಾ? ನಾನ್ ಯಾರಂತ ಗೊತ್ತಾಯ್ತಾ? ಯಾರು ನೀನು? ಏನೋ ಇಷ್ಟ ಬೇಗ ಮಾತ್ಬಿಟ್ಟಿಯಾ? ಓಯ್, ಯಾವಳೆ ನೀನು? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆನಾ? ಹಾಗಂದ್ರೇನೋ? ಮತ್ತೆ ಏಕವಚನದಲ್ಲಿ ಮಾತಾಡ್ತಾ ಇದ್ದೀನಿ. ಈ ಏಕವಚನ, ಬಹುವಚನ, ಬಸವಣ್ಣನ ವಚನ ಎಲ್ಲ ನನಗ್ ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ 21st century ಗುರು. ಲುಕ್, ನೀನ್ ಯಾರು ಏನು ಅಂತ ನಂಗೆ ಗೊತ್ತಿಲ್ಲ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್, ಓಕೆ? ಬಡ್ಡಿ ಮಗ ಇಂಗ್ಲಿಷ್ ಅಲ್ಲಿ ಸಖತ್ತಾಗಿ ಮಾತಾಡ್ತಾನೆ. ನೀನೊಬ್ಬ ರೌಡಿ ಕೊಲೆಗಾರ ಅಂತ ಹೇಳೋದಿಕ್ಕೆ ಈಗ ನಡೆದ ಘಟನೆ ಸಾಕು. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ಹೀಗ್ ನೀನು ಒಬ್ಬನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ. ಒಬ್ಬರನ್ನೊಬ್ರು ಅಟ್ಟಿಸ್ಕೊಂಡು ಓಡಿದ್ರೆ ಅದು ಘಟನೆ ಅಂತ ಹೇಳಕ್ಕಾಗತ್ತಾ? ನಾನು ಅವನು ಜೂಟಾಟ ಆಡ್ತಾ ಇದ್ವಿ, ಬಟ್ ನೀನ್ ಅದನ್ನ ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳ್ತಾ ಇದೀಯಾ. ಒಂಥರ ಕಾಂಟ್ರಾಸ್ಟ್ ಚೆನ್ನಾಗಿದೆ ಅಲ್ಲ? ಪ್ರತಾಪ್, ಡೋಂಟ್ ಟ್ರೈ ಟು ಫೂಲ್ ಮೀ. ಈ ಪ್ರತಾಪ್ ಮುಂದೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ಫೂಲ್ ಆಗೋಗಿದೆ ಆಫೀಸರ್. ಏನಂದೆ? ಕೈ ಎತ್ತಕ್ ನಂಗೂ ಬರುತ್ತೆ. ಸುಮ್ನೆ ಬೀದಿ ಜಗಳದಲ್ಲಿ ನಿಲ್ಲೋ ಬದಲು ನಿನಗ್ ತಾಕತ್ತಿದ್ರೆ ನಿನ್ನ ಕಾಕಿ ಪವರ್ನ ಪೊಲಿಟಿಕಲ್ ಪವರ್ ಮೇಲೆ ತೋರ್ಸು, ಆಗ ಒಪ್ಕೋತೇನೆ. ಏನ್ ಹೇಳ್ತಾ ಇದೀಯಾ? ನಿನ್ ತಂಗಿ ಮೈ ಮೇಲೆ ಕೈ ಇಟ್ಟು ಗಂಡು ಸೂಳೆಗಳೆಲ್ಲ ಎಕ್ಸ್-CM ಸಿಂಗಾರಪ್ಪನ್ ಕಡೆಯವರು. ನಿನ್ ಹೇಗ್ ಗೊತ್ತು? ದಟ್ ಈಸ್ ಗುಂಡಾಯಿಸಮ್. ಬೆಳಕಲ್ಲಿರೋ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನ್ಯೂಸ್ ಬರೋಕ್ ಮುಂಚೆ ಕತ್ಲಲ್ಲಿರೋ ರೌಡೀಸ್ಗೆ ಫುಲ್ ನೆಟ್ವರ್ಕೇ ಗೊತ್ತಿರುತ್ತೆ. ಸಿಂಗಾರಪ್ಪ, ಏಯ್ ಸಿಂಗಾರಪ್ಪ! ಏನಯ್ಯ LTT ನುಗ್ತಾ ನಿನ್ನಂತ ಹಲ್ಕ ನಾಯಿಗಳನ್ನ ಹಿಡಿಬೇಕಾದ್ರೆ ಈಗ ನುಗ್ಗುದ್ರೇನೆ ಬೆಲೆ. ಮೊದಲು ತಪ್ಪೇನು ಅಂತ ಬಗಳು, ಆಮೇಲೆ ಕತ್ತ ಕೈ ಹಾಕು. ಗನ್ಸಾಗಿ ನನ್ ಮೇಲೆ ಬೀಳೋ ಬದಲು ಈ ಜಡ ತರ ನನ್ ತಂಗಿ ಮೈ ಮೇಲೆ ನಿನ್ ಗಂಡಸ್ತನ ತೋರ್ಸೋಕ್ ಹೋಗಿದ್ಯಾ? ನಾನಾ? ಇನ್ಯಾರು ನಿಮ್ಮ ಅಪ್ಪನ? ಸಿಗ್ನಲ್ ಲೈಟ್ ಹತ್ರ ನಿಂತಿರುವಾಗ ನೀನೇ ತಾನೇ ನಿನ್ನ ನಾಯಿಗಳನ್ನ ಬಿಟ್ಟಿತ್ತು. ನಾಯಿಗಳೇನೋ ನಂದೆ, ಆದ್ರೆ ಅವಕ್ಕೆ ತೆವಲತ್ತಿ ಮೈ ಮೇಲೆ ಕರೆದ್ರೆ ಅದು ನನ್ ತಪ್ಪ. ಅನ್ನ ಹಾಕೋ ನೆಪದಲ್ಲಿ ಚೇಲಾಗಳನ್ನಾಗಿಟ್ಕೊಂಡು ಅವರ ರಕ್ತನ ಹೀರಕ್ ಪ್ರಯತ್ನ ಪಡೋ ನಿನ್ನಂತ ತೆಗಣಿಗಳನ್ನ ಹೇಗ್ ಹೊಸ್ಕಾಗ್ಬೇಕು ಅಂತ ನನಗ್ ಗೊತ್ತು. ನೀನ್ ಎಷ್ಟೇ ಹೊಸ್ಕ ಹಾಕಿದ್ರು ಜಿಗಣೆ ಹಾಗೆ ರಕ್ತ ಹೀರಿ ಹೇಗೆ ಮೈ ತುಂಬಿಸ್ಕೋಬೇಕು ಅಂತ ನನಗಿನ್ನೂ ಚೆನ್ನಾಗಿ ಗೊತ್ತು. ಬಿಕಾಸ್ ನಾನೊಬ್ಬ ಪವಿತ್ರವಾದ ಖಾದಿ ಹಾಕಿರೋ ರಾಜಕಾರಣಿ. ಏನಂದೆ? ಪವಿತ್ರವಾದ ಖಾದಿನ? ಕಾಲ್ ಮೇಲ್ ಕಾಲ್ ಹಾಕೊಂಡು ತನ್ ಮಾನ ಮುಚ್ಕೊಳ್ಳೋಕೋಸ್ಕರ ಒಂದೊಂದೇ ಎಳೆಗಳನ್ನ ನೇಯ್ಕೊತ್ತಾ ದೋತಿ ತಯಾರಿಸಿದ ಮಹಾತ್ಮ ಗಾಂಧೀಜಿ ಹಾಕ್ತಿದ್ರಲ್ಲ ಖಾದಿ, ಅದು ಪವಿತ್ರವಾದ ಖಾದಿ ಕಣೋ. ರೇಷ್ಮಿನಲ್ಲೋ ಸಿಲ್ಕಲ್ಲೋ ತಯಾರಿಸಿದ ಖಾದಿ ಹಾಕೊಂಡು
ಕಾಂಟಸ ಕಾರ್ನಲ್ಲಿ ಹೋಗಿ ಎಸಿ ರೂಮ್ನಲ್ಲಿ ಕೂರೋ ನೀನ್ ಹಾಕಿರೋ ಖಾದಿ ಅಗಣೆ ನಿನ್ ಹತ್ರ ಇರೋ ಡಾಕ್ಯುಮೆಂಟ್ಸ್ ನ ಬಯಲ್ ಮಾಡಿ ನಿನ್ ಹಿಂದೆ ಇರೋ ಚೇಳಾಗಳನ್ನ MLAಗಳನ್ನ ರೌಡಿಗಳನ್ನ ರಾಜಾರೋಷವಾಗಿ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಬೂಟಲ್ಲಿ ಹೊಡೆದು ಕರ್ಕೊಂಡು ಹೋಗ್ಲಿಲ್ಲ ನಾನ್ ನನ್ನ ತಾಯಿಗೆ ಹುಟ್ಟಿದ ಸಿಂಹನೇ ಅಲ್ಲ ಸಿಂಹನೇ ಅಲ್ಲ. ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಿ. ಯಾರು ನೀವು? ವಿ ಆರ್ ಫ್ರಮ್ CBI. ಅದಕ್ಕೇನೀಗ? ಈ ಮನೇನ ಸರ್ಚ್ ಮಾಡ್ಬೇಕಾಗಿದೆ. 3 ಇಂಚ್ ಕಾರ್ಡ್ ಕೈಲಿಟ್ಕೊಂಡು ನೀವು CBI ಅಂತ ಕೂಡ್ಲಿ ಒಳಗ್ ಬಿಡೋದಕ್ಕೆ ನನ್ನೇನು ಈಗ ತಾನೆ ಜೈಲಿಂದ ಆಚೆ ಬಂದ ಜೈಲಲ್ಲಿ ತಾಳ್ಕೊಂಡ್ಬಿಟ್ರ? ನಾನ್ ಯಾರು ಗೊತ್ತಾ? ಸಿಂಗಾರಪ್ಪ. ನೀನ್ ಸಿಂಗಾರಪ್ಪ ಆದ್ರೇನು ಬಂಗಾರಪ್ಪ ಆದ್ರೇನು ಈ CBI ಮುಂದೆ ಎಲ್ಲಾರಪ್ಪನು ಒಂದೇ. ಸರ್ಚ್.
ಯು ಬಾಸ್ಟರ್ಡ್! ಪ್ರತಾಪ್ 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 ತುಂಬಾ ರಕ್ತ ಬರ್ತಾ ಇದೆ. ಕಮ್ ಲೆಟ್ಸ್ ಗೋ ಟು ಹಾಸ್ಪಿಟಲ್. ಪ್ರತಾಪ್, ಹುಡುಗಾಟ ಆಡ್ತಾ ಇದೀಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣ ಏನು ಹೋಗಲ್ಲ. ಎಲ್ಲಿವರೆಗೂ ಆ 3 ಜನ ಬದುಕಿರ್ತಾರೋ ಅಲ್ಲಿವರೆಗೂ ಬರೀ ರಕ್ತನೇ ಅಲ್ಲ, ಮಾಂಸ ಹೋಗಿ ಜೀವ ಹೋಗಿ ಕೊನೆಗೆ ಅಸ್ಥಿ ಪಂಜರ ಉಳ್ಕೊಂಡ್ರು ಸಾಕು. ನಾನು ಅವ್ರನ್ನ ಫಿನಿಶ್ ಮಾಡೇ ಮಾಡ್ತೇನೆ. ನನ್ನ ಜೀವನದಲ್ಲಿ ಮನಸ್ಸು ಬಿದ್ದ ಏಟುಗಳಿಗಿಂತ ಈ ಏಟೇನು ಹೆಚ್ಚಲ್ಲ ಅಲ್ವಾ ರಣ? ಏನ್ ಪ್ರತಾಪ್ ನನಗಿಂತ ನಿನ್ಗಿಂತ ತುಂಬಾ ಸಾಧು ಸ್ವಭಾವದವನು. ಅವನ್ನ ಪ್ರತಿಯೊಬ್ರು ಪ್ರೀತಿಸ್ತಾ ಇದ್ರು ಹೊರತು ಯಾರು ಪ್ರತಾಪ್, ಜೀವನ ಪೂರ್ತಿ ಡ್ಯೂಯೆಟ್ ಸಾಂಗೇನಾ ಇಲ್ಲ ಫಸ್ಟ್ ನೈಟ್ ಸಾಂಗ್ ಏನಾದ್ರೂ ಇದೆಯಾ? ಅಂದ್ರೆ ಅಂದ್ರೆ ನಮ್ಮಿಬ್ರು ಮದ್ವೆ ಅಷ್ಟೇನಾ? ಆ ಫಸ್ಟ್ ನನ್ನ ತಂಗಿ ಮದ್ವೆ, ಆಮೇಲೆ ನಮ್ಮ ಮದ್ವೆ. ದೊಡ್ಡೋರ್ ನೀವು, ಮೊದ್ಲು ನೀವು ಮದುವೆ ಮಾಡ್ಕೊಡಿ, ಆಮೇಲೆ ನಾವಿಬ್ರು ಸೇರಿ ನಿಮ್ ತಂಗಿ ಮದುವೆ ಮಾಡೋಣ. ಆ ಕಷ್ಟ ನಿಂಗೆ ಬೇಡ. ನನ್ನ ತಂಗಿ ಮದ್ವೆನಾ ನಾನೇ ಮಾಡ್ತೀನಿ. ನಿಂತ್ಕಯ್ಯಮ್ಮ, ನಿಂತ್ಕೋ. ನಿಂತ್ಕ, ಹೇಳೋ ಮಾತು ಕೇಳ್ಬೇಕಪ್ಪ. ಇಟ್ಕಳಿ ಬುದ್ಧಿ ಇಟ್ಕಳಿ, ಓಡಕ್ ಬಿಡ್ಬೇಡಿ. ಯಾಕೋ ಅವನ್ ಹಾಗೆ ನೂಕ್ದೆ? ಪುಣ್ಯ, ನನ್ನ ತಂಗಿ ಹಿಂದೆ ಓಡ್ ಬಂದಿದ್ದಕ್ಕೆ ಬರೀ ನೂಕ್ದೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಸಾಯಿಸ್ಬಿಡ್ತಿದ್ದೆ. ಮುಚ್ಚ ಬಾಯ್ನ. ಮದುವೆ ಆಗೋ ಹುಡುಗಿ ಮೂಗ್ ಚುಚ್ಕೊಳ್ಳಿ ಅಂತ ನಾನು ಅವನು ಬರೀ ಹೇಳ್ದೆ. ಏನಮ್ಮ ನೀನು ಮೂಗ್ ಚುಚ್ಕೊಂಡ್ರೆ ಹೋಗಿ ಅವನ ಹತ್ರ ನಿಂತಿದ್ಯಲ್ಲ. ಬಾಮ್ಮ ನಡಿ. ನನಗ್ ಭಯ ಆಗುತ್ತೆ. ಹೆದರ್ಬೇಡ, ನಾನಿದ್ದೀನಲ್ಲ, ಬಾ. ಏಯ್, ನೀನ್ ಮೂಗ್ ಚುಚ್ಚೋವಾಗ ನನ್ನ ತಂಗಿ ಕಣ್ಣಲ್ಲಿ ನೀರ್ ಬಂದ್ರೆ ಇಲ್ಲ ಮೂಗಲ್ ರಕ್ತ ಬಂದ್ರೆ ಕತ್ರ ಸಾಕ್ಬಿಡ್ತೀನಿ. ಹುಷಾರ್. ಎಷ್ಟೊತ್ತು? ಬೇಗ ಬೇಗ ಚುಚ್ಚು. ಏನಾದ್ರೂ ಆದ್ರೆ ಅಣ್ಣ, ಕಣ್ಣಲ್ಲಿ ನೀರ್ ಬರ್ದೆ ಮೂಗಲ್ ರಕ್ತ ಬರ್ದೆ ಚುಚ್ಚು ಅಂದ್ರೆ ಹೆಂಗಣ್ಣ ಮೂಗ್ ಚುಚ್ಚೋದು? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವಳು ಈಗ ಹ್ಯಾಕ್ ಕೂತಿದ್ದಾಳೋ ಮೂಗ್ ಚುಚ್ಚದ ಮೇಲೂ ಹಾಗೆ ಕೂತಿರ್ಬೇಕು. ಏಯ್, ನಾನು ಹಿಂಗೇನು ಆಪರೇಷನ್ ಮಾಡುವಂತೆ? ಮೂಗ್ ತಾನೇ ಚುಚ್ಚು ಅಂತಿದ್ದು. ಏಯ್, ಚುಚ್ಚು, ಆದ್ರೆ ಅವಳಿಗೇನು ಹಾಕೊಡ್ದು. ಅಯ್ಯೋ ದೇವ್ರೆ, ಈ ಕೆಲಸ ನನ್ ಕೈಲಿ ಆಯ್ಕಿಲ್ಲ. ನಾನು ಬಿಟ್ಬಿಡಿ ಹೊಂಟಾಯ್ತೀನಿ. ಯಾಕೋ ಓಡ್ತೀಯಾ? ನಿನ್ನೆ ಕಡು ನಿಂತ್ಕೊಳು. ಓ, ಇದೆಲ್ಲ ನಿನ್ ಕೆಲ್ಸನಾ? ಮತ್ತೆ ಕಣ್ಮುಂದೆನೆ ನನ್ನ ತಂಗಿ ಮೂಗಿಗೆ ಸೂಜಿ ಚುಚ್ಚೋದನ್ನ ನೋಡ್ಕೊಂಡು ಸುಮ್ನಿರ್ಲ? ಹಾಗಲ್ಲ ಕಣೋ, ಮೂಗು ಚುಚ್ಕೊಂಡ್ರೆ ಗಂಡಿನ ಕಡೆಯವರಿಗೆ ನಿನ್ನ ತಂಗಿ ಇನ್ನೂ ಮುದ್ದ ಕಾಣಿಸ್ತಾಳೆ. ಅದಕ್ಕೆ ಯಾವನ್ಗೋ ಮುದ್ದ ಕಾಣಿಸೋಕೋಸ್ಕರ ನನ್ನ ತಂಗಿ ಯಾಕಪ್ಪ ನೋವು ಅನ್ಭವಿಸ್ಬೇಕು? ಈ ಮೃದುವಾದ ಮೂಗ್ಗೆ ಸೂಜಿ ಚುಚ್ಚು ಅಂತ ಹೇಳೋದಕ್ಕೆ ನಿಂಗ್ ಮನ್ಸಾದ್ರೂ ಹ್ಯಾಕ್ ಬಂತು? ಕೇವಲ ಸೂಜಿ ಚುಚ್ಚಿದ್ರೆ ಸೊರಗೋಗ್ತಾಳೆ ಅಂತ ಹೇಳೋ ನೀನು ನಾಳೆ ಕಟ್ಕೊಂಡು ಬಂದು ಕೈ ಮಾಡಿದ್ರೆ ಏನ್ ಮಾಡ್ತೀಯಾ? ಕೈನ ಕತ್ರ ಸಾಕ್ಬಿಡ್ತೀನಿ, ಗೊತ್ತಾ? ಆದ್ರೂ ನನ್ನ ತಂಗಿನ ಮದುವೆ ಆಗೋ ಗಂಡು ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಇನ್ ಹೇಗಿರ್ತಾನೆ? ಏನಯ್ಯ, ಹುಡುಗಿ ಇಷ್ಟವಾಯ್ತಾ? ನೋಡಿ, ನಿಮ್ಮ ಸಂಬಂಧ ನಮಗೆ ತುಂಬ ಇಷ್ಟವಾಗಿದೆ. ನಿಮ್ಮ ಹುಡುಗಿ ತೀರ್ಮಾನ ತಿಳಿಸ್ಬಿಟ್ರೆ, ಹುಡುಗ ಇಷ್ಟ ಆಯ್ತಾ ಅಂದ್ರೆ ಹುಡುಗಿ ಯಾಕೆ ಅಣ್ಣನ ಮುಖ ನೋಡ್ತಾಳೆ? ಈ ಮನೇಲಿ ಅಣ್ಣ ಒಪ್ಕೊಂಡ್ರೆ ತಂಗಿ ಒಪ್ಕೊಂಡ ಹಾಗೆ ಲೆಕ್ಕ. ಓಹೋ, ಹಾಗ? ನೀನೇನ್ ಹೇಳ್ತೀಯಪ್ಪ? ಹಿರಿಯರ್ ನೀವೆಲ್ಲ ಹೇಗ್ ತೀರ್ಮಾನ ಮಾಡ್ತಿರೋ? ಲಕ್ಷ್ಮಿ, ಹೋಗ್ಬಿಟ್ ಬಾಮ್ಮ. ಅಣ್ಣ ಹೋದ್ ಕೂಡ್ಲೆ ಫೋನ್ ಮಾಡು. ಲಕ್ಷ್ಮಿ, ಈ ಅಣ್ಣನ ಮರೆಯಲ್ಲ ತಾನೆಮ್ಮ? ನಾನಂತೂ ನಿನ್ನ ಮರೆಯಕ್ಕಾಗಲ್ಲ. ಯಾಕೆ ಹೇಳು? ನಾನು ಊಟ ತಟ್ಟೆ ಮುಂದಿಟ್ಕೊಂಡಾಗೆಲ್ಲ ನೀನೇ ಜ್ಞಾಪಕ ಬರ್ತೀಯ. ಈಗ ನೀನ್ ಅಣ್ಣಂಗೆ ನಾಳೆಯಿಂದ ಊಟ ಹಾಕೋರು ಯಾರ ತಾಯಿ? ಯಾರಮ್ಮ?
ಪ್ರತಾಪ್, ಹೊತ್ತಾಯ್ತು. ಭಾವ, ಪರವಾಗಿಲ್ಲ, ಇನ್ನೊಂದೆರಡು ದಿನ ನಿಮ್ಮ ತಂಗಿನ ಇಟ್ಕೊಂಡು ಆಮೇಲೆ ಕಳಿಸ್ಕೊಡಿ. ನನ್ನ ತಂಗಿ ಸದಾಕಾಲ ಆನಂದವಾಗಿರೋ ಹಾಗೆ ನೋಡ್ಕೊಳ್ಳಿ. ಅವಳು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕೂಡ್ದು. ಅವಳಿಗೆ ಬೇಕಾದ್ರೆ ನನ್ನ ಸರ್ವಸ್ವನು ತ್ಯಾಗ ಮಾಡೋದಕ್ಕೆ ನಾನು ಸಿದ್ಧ. ಭಾವ, ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯಾಕಲ್ಲ ನಿಂತ್ಬಿಟ್ಟೆ? ನಾಚಿಕೆನೆ ಇರ್ಲಿ ಬಾರೆ. ಫ್ಯಾಷನ್ ಶೋನಲ್ಲಿ ಜನ ಇದ್ದ ಹಾಗೆ ಪ್ರಸ್ತುತ ರೂಮಲ್ಲೂ ಜನ ಇದ್ದಾರೆ ಅಂತ ಶಾಕ್ ಆಗ್ತಾ ಇದೆಯಾ? ನಿಮ್ಮ ಅಣ್ಣನೇ ಹೇಳಿದ್ನಲ್ಲೇ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದಕ್ಕೆ ಒಬ್ಬನ ಬದಲು 5 ಜನ ಇದ್ರೆ ಸಂತೋಷದ ಜೊತೆಗೆ ಸುಖಾನೂ ಸಿಗುತ್ತೆ ಅಂತ ನಾವು ಈ ಸ್ಕೀಮ್ ಹಾಕಿದ್ವಿ. ನೀವೆಲ್ಲ ಮನುಷ್ಯರ ಇಲ್ಲ ಮೃಗಗಳ? ಏ ತಮ್ಮ, ನಿನ್ ಹೆಂಡತಿಗೆ ಮರ್ಯಾದೆಯಿಂದ ಮಾತಾಡ್ಕೊಳ್ಳು. ನಿನ್ ಹೆಂಡತಿ ಅಂತ ಹೇಳ್ತಿದ್ಯಲ್ಲಣ್ಣ, ಅವಳು ನಮ್ಮ 5 ಜನಕ್ಕೂ ಹೆಂಡತಿ. ನನ್ ಮುಟ್ಟಬೇಡಿ. ನನ್ ಮುಟ್ಟಿದ್ರೆ ಪರಿಣಾಮ ನೆಟ್ಗಿರಲ್ಲ. ಏನಾಗುತ್ತೆ ಏನೇ ಆಗುತ್ತೆ? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣ ಹಾಕ್ತಿದ್ದ ಶರ್ಟ್ನ 2ನೇ ಅಣ್ಣ ಹಾಕ್ತಿದ್ದ, ಆಮೇಲೆ 3ನೇ ಅಣ್ಣ, ಆಮೇಲೆ 4ನೇ ಅಣ್ಣ, ಆಮೇಲೆ ನಾನು. ಪುಸ್ತಕನೂ ಅಷ್ಟೇ ಕಣೆ, 1ನೇ ಅವನು, 2ನೇ ಅವನು, 3ನೇ ಅವನು, 4ನೇ ಅವನು, 5ನೇ ಅವನು, ಅಂದ್ರೆ ನಾನೇ. ಹೀಗೆ ಎಲ್ಲಾದ್ರಲ್ಲೂ ಅವ್ರದ್ದು ನಂದು ಒಂದೇ ಅಂತ ತಿಳಿದು ಮದುವೆ ಮಾಡ್ಕೊಂಡು ಪ್ರಸ್ತಾವ ಮಾತ್ರ ನಾನು ಒಬ್ಬನೇ ಮಾಡ್ಕೊಂಡ್ರೆ ನ್ಯಾಯ ಏನೇ? ಅರ್ಜುನ ಹೆಣ್ ಕರ್ಕೊಂಡ್ ಬಂದಾಗ ಆ ಕುಂತಿ ಆ ಹೆಣ್ಣನ್ನ ಹಣ್ಣು ಅಂತ ತಿಳ್ಕೊಂಡು ಹಂಚ್ಕೊಳ್ಳಿ ಅಂದ್ಲಂತೆ. ಜನರ ಜೊತೆ ಹೇಗಪ್ಪ ಮಲಗೋದು ಅನ್ನೋ ಭಯ ಇದ್ರೆ ಮಂಡೇ ಟು ಫ್ರೈಡೆ ಒಬ್ಬೊಬ್ರ ಜೊತೆ ಒಂದೊಂದು ದಿವಸ ಮಲಗೋ. ಸಾಟರ್ಡೆ ಸಂಡೇ ರೆಸ್ಟ್ ಡೇಸ್ ಕಣೆ. ವರದಕ್ಷಿಣೆ ಕೊಟ್ಟರು ಗಂಡು ಸಿಗದೇ ಇರೋ ಈ ಕಾಲದಲ್ಲಿ 5 ಜನ ಸಿಕ್ಕಿರೋದು ಪುಣ್ಯ ಕಣೆ. ಬಾರೆ ಚಿನ್ನ, ಮೂಡ್ ಔಟ್ ಮಾಡ್ಬೇಡ. ತಮ್ಮನ ಹೆಂಡತಿ ಜೊತೆ ಹಾಸಿಗೆ ಹಂಚ್ಕೊಳಕ್ ನೋಡ್ತಿರೋ ನೀವು ನಿಜವಾಗ್ಲೂ ಒಪ್ಕೊಂಡೆ ಹುಟ್ಟವ್ರ ಪಾಪಿಗಳ. ಅಣ್ಣ ಅಣ್ಣ ಸತ್ತೋಗ್ಬಿಡಿದಣ್ಣ. ಅಷ್ಟೇ ತಾನೆ, ಸುಟ್ಟಾಕಿದ್ರೆ ಆಯ್ತು. ಲಕ್ಷ್ಮೀ ಲಕ್ಷ್ಮೀ, ನಾನು ಬಿಟ್ಟು ಬಿಟ್ಟು ಹೋದೆಲ್ಲೇ. ಬೇಡ ಬೇಡ ಅಂದ್ರು ಮಾಡಿ ಮೆಟ್ಲು ಹತ್ತಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡೆಲ್ಲೇ. ನೀನು ಬಿಟ್ಟರೆ ಹೇಗಿರ್ಲೆ ಲಕ್ಷ್ಮೀ? ಲಕ್ಷ್ಮೀ, ನನ್ನ ರಾತ್ರಿ ಮಾಡ್ಬಿಟ್ಟೆ. ಹಾಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ. ಹೀಗಾಗೋ ಹದ್ದಿನೇ ಕಡ್ರು ಮಾಡಿದ್ದು. ಉಸಿರೆತ್ತಿದ್ರೆ ಸಾಯ್ಬಿಡ್ತೀನಿ. ನನ್ನ ತಂಗಿ ಸಾಯೋಕ್ ಮುಂಚೆ ಫೋನ್ ಮಾಡಿದ್ಲು ಕಡ್ರು.
ನನ್ನ ತಂಗಿನ ಸರ್, ಆ 5 ಜನ ನನ್ನ ಲಕ್ಷ್ಮಿನ. ಸಮಾಧಾನ ಮಾಡ್ಕೋ. ಯಾರದು? ಸರ್, ಧರ್ಮ, ಭೀಮ, ಅರ್ಜುನ ಅನ್ನ ಪಂಚಪಾಂಡವರ. ಪಂಚ ಪಾಂಡವರು. ಪಾಂಡವರ ಹೆಸರಿಟ್ಕೊಂಡು ಗಾಂಧಾರಿ 101 ಮಕ್ಕಳು ಗುಣ ಹೊಂದಿರೋ ಕಲಿಯುಗದ ಪಾಂಡವರು, ಪಂಚ ಪಾಂಡವರು. ಸರ್, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಸರ್, ಪ್ಲೀಸ್ ಅರೆಸ್ಟ್ ಮಾಡಿ ಸರ್. ಇಲ್ಲ ಅಂದ್ರೆ ಈಗಲೇ ಇನ್ನೊಂದು ಮದ್ವೆ ಆಗಿ ಏನು ಅರಿಯದ ಮುಗ್ಧ ಹುಡುಗಿ ಜೊತೆ 5 ಜನ ಪ್ರಸ್ತಾವ ಮಾಡ್ಕೋತಾರೆ. ಹಾಗಾಗ್ಬಾರ್ದು ಸರ್, ಪ್ಲೀಸ್ ಸರ್. ಅವರಿರೋ ಏರಿಯಾ ನಮ್ ಸ್ಟೇಷನ್ ಸಂಬಂಧಪಟ್ಟಿದ್ದಲ್ಲ. ಅವ್ರನ್ನ ಅರೆಸ್ಟ್ ಮಾಡೋ ಪವರ್ಸು ನಮಗಿಲ್ಲ. ಸರ್, ನನ್ನ ತಂಗಿ ಸ್ಟೇಷನ್ಗೆ ಹೋಗಯ್ಯ, ಖಂಡಿತ ನ್ಯಾಯ ಸಿಗುತ್ತೆ. ಏನೇ ಇದು? ಸರ್, 5 ಜನ ನನ್ನ ತಂಗಿನ ಸಾಯಿಸ್ಬಿಟ್ರು ಸರ್. ಪೊಲೀಸ್ ಸ್ಟೇಷನ್ ಹೋಗಿದ್ದೆ, ಆದ್ರೆ ಅಲ್ಲಿಂದ ಅವ್ರು ಇಲ್ಲಿ ಕಳ್ಸಿದ್ರು ಸರ್. ನಿಮ್ಗೆ ಅವ್ರನ್ನ ಅರೆಸ್ಟ್ ಮಾಡೋ ಪವರ್ಸ್ ಇದೆ ತಾನೆ? ದಯವಿಟ್ಟು ಅರೆಸ್ಟ್ ಮಾಡಿ ಸರ್, ಪ್ಲೀಸ್. ನೋಡಿ, ನಿಮಗೆ ನ್ಯಾಯ ಸಿಕ್ತು ಅಂತಲೇ ಇಟ್ಕೊಳ್ಳಿ. ಸ್ವಲ್ಪ ಆಚೆ ನಿಂತ್ಕೊಂಡು ಮಾತಾಡೋಣ. ಯಾಕೆ ಸರ್? ಈ ಕೇಸು ನಮ್ಮ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ. ಏಯ್, ಏನೋ ಮಾಡ್ತಿದ್ಯಾ? ಶವರ್ ಮಲ್ಸಕ್ಕಿದ್ದು ಮಾರ್ಚರಿ ರೂಮ್ ಅಲ್ಲ, ಪೊಲೀಸ್ ಸ್ಟೇಷನ್. ಎತ್ತು ಆಚೆಗೆ. ಏನೋ ಗುರಾಯಿಸ್ತಾ ಇದ್ಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ಫಸ್ಟ್ ಕತ್ತಲೆ ಕೋಣೆ ನಾನ್ ಫಸ್ಟಾ? ಆಗಲ್ಲ ತಮ್ಮ, ನೀನೇನಾದ್ರೂ ಆಚೆ ಇದ್ರೆ ನನ್ನ ಮಗ ನಿನ್ ಬಿಡಲ್ಲ. ಅದೇ ಸೆಲ್ ನಲ್ಲಿ ಇದ್ರೆ ಯು ಸೇಫ್ ಮ್ಯಾನ್, ಸೇಫ್. ಸರ್, ಅವನ್ನ ಅರೆಸ್ಟ್ ಮಾಡಾಯ್ತು. ದಯವಿಟ್ಟು ಇವನ್ನ ಬಿಟ್ಬಿಡಿ ಸರ್. ಮೊದಲು ವಿಚಾರಣೆ ಮಾಡಿ FIR ಬರಿ, ಆಮೇಲೆ ಬಿಡ್ತೀನಿ. ಸರ್, ಇದೆಲ್ಲ ಸುಮ್ಮನೆ ಡೌ. ಏಯ್, ನಿಜ ಹೇಳು, ನೀನೇ ತಾನೇ ಕೊಲೆ ಮಾಡಿದ್ದು? ನಮ್ ಲಾಯರ್ ಬರೋವರೆಗೆ ಏನು ಹೇಳಕ್ ಇಷ್ಟಪಡಲ್ಲ. ನಿಜ ಹೇಳಿದ್ರೆ ಚರ್ಮ ಸುರಿದು ಬಿಡ್ತೇನೆ. DIG ಮನೆಗೆ ಯಾಕೆ ಹೋಗಿದ್ದೆ? ನಾನು ಹೋಗಿಲ್ಲ. DIG ಮನೆಗೆ ಯಾಕೆ ಹೋಗಿದ್ದೆ? ನಾನು ಹೋಗಿಲ್ಲ. ನೀನು DIG ಮನೆಗೆ ಹೋಗಿದ್ದೆ. ಯೋ, ನಾನು ಹೋಗಿಲ್ಲ. ಸ್ವಲ್ಪ ಹೊಗಳ್ತೀಯನ ಸನ್ ಆಫ್. ಯಾರು? ಏನ್ ಕೇಸು? ಆ ಹುಡುಗಿನ ರೇಪ್ ಮಾಡ್ಕೊಂಡಿದ್ದಾನೆ ಅಂತ ಅವ್ರ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಿಜಾನಾ? ನಾನ್ ನಮ್ ಲಾಯರ್ ಬರೋವರೆಗೂ ಏನು ಹೇಳಕ್ ಇಷ್ಟಪಡಲ್ಲ. ನೀನಾ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿದ್ಯಾ? ನಾನ್ ನನ್ನ ಲಾಯರ್ ಬರೋವರೆಗೂ ಏನು ಹೇಳಕ್ ಇಷ್ಟಪಡಲ್ಲ. ನೀನಾ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡ್ದೆ. ರೇ, ನಮ್ ಲಾಯರ್ ಬರೋವರೆಗೂ ಏನು ಹೇಳಕ್ ಇಷ್ಟಪಡಲ್ಲ ಅಂತ ಎಷ್ಟು ಸರ್ತಿ ಹೇಳ್ಬೇಕು ನಿಮ್ಗೆ? ಹೇಳ್ತೀನಿ ಸರ್, ಸರ್, ನಿಜ ಹೇಳ್ತೀನಿ ಸರ್. ಬೊಗಳು. That's like a good boy. ನಿನಗಾಗಿರೋ ಅನ್ಯಾಯಕ್ಕೆ ಕೋರ್ಟಲ್ಲಿ ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ಇಟ್ಸ್ ಅ ಪ್ರಾಮಿಸ್. ವೆರಿ ಗುಡ್ ಸರ್. CM ಇಂದ ಫೋನ್. ಸರ್, ಹೆಸರು ರಾಣಾ. ನೋಡು, ಅವನ ತಮ್ಮನೇನು ಅರೆಸ್ಟ್ ಮಾಡಿದೆ ಅಂತಲ್ಲ, ರಿಲೀಸ್ ಮಾಡು. ಸರ್, ಏನ್ ಹೇಳ್ತಾ ಇದ್ರಾ? ಸುಮ್ಮನೆ ರಿಲೀಸ್ ಮಾಡು ಅಂತ ಹೇಳ್ತಾ ಇಲ್ಲ ಯಾ. ಅವನಿಗೆ ಆಂಟಿಸಿಪೇಟರಿ ಬೇಲ್ ಇಶ್ಯೂ ಆಗಿದೆ. ಸೊ ಅವನು ರಿಲೀಸ್ ಮಾಡಿ ಕೇಸ್ನ ಮರ್ತು ಬಿಡು. ಸರ್, ಅದು ಹಾಗಲ್ಲ ಸರ್. ನೋಡಯ್ಯ, ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ 106 ಮರ್ಡರ್ಗಳು ನಡೀತಾ ಇರ್ತವೆ. ಆ ಎಲ್ಲಾ ಕೇಸನ್ನು ಬುಕ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವ? ಇಲ್ವಲ್ಲ. ಹಾಗೆ ಈ ಕೇಸ್ನ ಮರ್ತು ಬಿಡಯ್ಯ. ಸಾರಿ ಸರ್, ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಐ ಕಾಂಟ್ ಫರ್ಗೆಟ್ ಎನಿಥಿಂಗ್. ನಮ್ಮ ರಾಜ್ಯದಲ್ಲಿ ಕಾಕಿನ 4 ಜನ ಹಾಕ್ತಾರೆ. ಒಂದು ಪೊಲೀಸ್ನವರು, 2ನೇದು ಆಟೋದವರು, 3ನೇದು ಬಸ್ನವರು, 4ನೇದು ಕಾರ್ಪೊರೇಷನ್ ಬೀದಿ ಗುಡಿಸೋರು. ಆಟೋದವರು, ಬಸ್ನವರು ಜನ ಹೇಳ್ದಾಗ ಕೇಳ್ತಾರೆ. ಕಾರ್ಪೊರೇಷನ್ ಕಸ ಗುಡಿಸೋರು ನಿಯತ್ತಾಗಿ ಜನಸೇವೆ ಮಾಡ್ತಾರೆ. ಇನ್ನು ಕಾಕಿಲ ಸ್ಪೆಷಲ್ ಅಂತ ಕರೆಸ್ಕೊಳ್ಳೋ ನೀನು, ನಿನ್ನ ಡಿಪಾರ್ಟ್ಮೆಂಟು ನಾನು ಹೇಳ್ದಾಗೆ, ಐ ಮೀನ್ ಪೊಲಿಟಿಷಿಯನ್ಸ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ಕೇಳಿಲ್ಲ ಅಂದ್ರೆ? ಕೇಳಿಲ್ಲ ಅಂದ್ರೆ ನಿನ್ನ ವೀರಪ್ಪನಿರೋ ಜಾಗಕ್ಕೆ ವರ್ಗ ಮಾಡ್ತೀನಿ. ಅವನು ನಿನ್ನ ಅಲ್ಲಿಂದ ಮೇಲಕ್ಕೆ ವರ್ಗ ಮಾಡ್ತಾನೆ. ಈ ತರ ನಾನು ಅವನು ಬೇಕಾದಷ್ಟು ಮಾಡಿದ್ದೀವಿ. ಇವೆಲ್ಲ ರಾಜಕೀಯ ಇಂಟರ್ನೆಟ್ನ ಲಿಂಕು. ಇದೆಲ್ಲ ನಿಂಗೆ ಅರ್ಥವಾಗಲ್ಲ ಬಚ್ಚ. ಸಾರಿ ಸರ್. ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಒಂಚೂರು ಪ್ರೈವೇಟಾಗಿ ಮಾತಾಡ್ಬೇಕು ಪ್ಲೀಸ್ ಸರ್. ಇವರು ನಮ್ಮವ್ರೆ, ಇಲ್ಲೇ ಮಾತಾಡಯ್ಯ. ಆದ್ರೂ ಇಟ್ಸ್ ಪರ್ಸನಲ್. ಯಾಕೆ ಬಾಗಲ್ ಹಾಕ್ತಾ ಇದೀಯಾ? ಪರ್ಸನಲ್ ಮ್ಯಾಟರ್ ಅಲ್ವಾ, ಅದಕ್ಕೆ. ನಿನ್ನೆ ಕೇಳ್ತಾ ಇರೋದು ಶೂ ಯಾಕೆ ಬಿಚ್ತಾ ಇದೀಯಾ? ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಆಗ್ಬಿಟ್ರೆ
ಪರಿಣಾಮ ನೆಟ್ಗಿರಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಬೇಡ. ಈ ವೈಟ್ ಡ್ರೆಸ್ ಹಾಕೋದು ಒಂದು ಹೋಟೆಲ್ ಸರ್ವರ್ಸ್, ಎರಡು ನಿನ್ನಂತ ಪೊಲಿಟಿಷಿಯನ್ಸ್. ಹೋಟೆಲ್ ಸರ್ವರ್ಸ್ ಜನ ಕೇಳಿದ್ದನ್ನ ಸರ್ವ್ ಮಾಡಿ ನಿಯತ್ತ ಕೆಲಸ ಮಾಡಿ ಟಿಪ್ಸ್ ಇಸ್ಕೋತಾರೆ. ಇನ್ನು ಪೊಲಿಟಿಷಿಯನ್ಸ್ ಜನ ಹಾಕೋ ಓಟ್ ಅನ್ನೋ ಟಿಪ್ಸ್ ನ ಇಸ್ಕೊಂಡು ಅವ್ರು ಏನ್ ಸೌಕರ್ಯಗಳು ಬೇಕು ಅಂತ ಕೇಳ್ಕೊತಾರೋ ಅದನ್ನ ಅವರು ತಿಕ್ಕ ಹಂಚ್ಕೊಂಡು ಮಾಡ್ಕೊಡ್ಬೇಕು. ನಿನ್ ಟರ್ಮು ಇನ್ನು ಕೇವಲ 1 ವರ್ಷ. ಆಮೇಲೆ ನೀನ್ ಇರ್ತೀನಿ ಅಂದ್ರು ಜನ ನೀನ್ ಮಾಡಿರೋ ಹಲ್ಕಾ ಕೆಲಸಕ್ಕೆ ಚಪ್ಲಿ ತಗೊಂಡು ಹೊಡೆದು ಕೆಳಗಿಳಿಸ್ತಾರ ಕಣಲ್ಲೇ. ಬಟ್ ನನ್ ಕೇಸ್ ಹಾಗಲ್ಲ. ನನ್ ಸರ್ವಿಸ್ ಇನ್ನೂ 20 ವರ್ಷ ಇದೆ. ಆ ಟೈಮ್ನಲ್ಲಿ ಯಾವಲಾರು ನನ್ನ ಪಿತ್ತ ನೆತ್ತಿಗೇರಿದ್ರೆ ನಿನ್ನ ಮೇಲೆ ದಿನಕ್ಕೊಂದು ಕೇಸ್ ಬುಕ್ ಮಾಡಿ ಮಾಡಿ ನಿನ್ನ ಅರೆಸ್ಟ್ ಮಾಡ್ತೀನಿ. ನೀನ್ ಟ್ರಾಫಿಕ್ ಸಿಗ್ನಲ್ ಹತ್ರ ಯಾವನಾದ್ರೂ ಗುರಾಯಿಸ್ತೆ ಅಂತ ಇಟ್ಕೋ, ಕೇಸ್ ಬುಕ್ ಮಾಡ್ತೀನಿ. ನಿನ್ ಮನೇಲಿ ಟಿವಿ ಸೌಂಡ್ ಜಾಸ್ತಿ ಮಾಡ್ದೆ ಅಂತ ಇಟ್ಕೋ, ಕೇಸ್ ಬುಕ್ ಮಾಡ್ತೀನಿ. ನೀನ್ ಸಿಗರೇಟ್ ಸೇದಿ ಮೇಲಿಂದ ಕೆಳಗ್ ಬಿಸಾಕಿದ್ರೆ ಕೇಸ್ ಬುಕ್ ಮಾಡ್ತೀನಿ. ರಾತ್ರಿ ಪಾರ್ಟಿ ಗೀಟಿ ಅಂತ ಗುಂಡ್ ಹಾಕು, ಕೇಸ್ ಬುಕ್ ಮಾಡ್ತೀನಿ. ಹೀಗೆ ಒಂದಲ್ಲ ಒಂದು ಪೆಟಿ ಕೇಸ್ನ ಬುಕ್ ಮಾಡಿ ಮಾಡಿ ನಿನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಜಡ್ದು ನೀನ್ ಸಂಪಾದಿಸಿರೋ ಈ ಆಸ್ತಿ ಅಲ್ಲ ಹಾಸ್ಪಿಟಲ್ ಬಿಲ್ಗೆ ಸರಿ ಹೋಗ್ಬೇಕು. ಹಾಗೆ ಮಾಡ್ತೀನಿ. ಡೋಂಟ್ ಟ್ರೈ ಟು ಆಕ್ಟ್ ಸ್ಮಾರ್ಟ್ ಇನ್ ಫ್ರಂಟ್ ಆಫ್ ಖಾಕಿ, ಯು ಬಾಸ್ಟರ್ಡ್. ಏಯ್, ನಿನ್ ಪವರ್ಸ್ ಎಲ್ಲ ಯೂಸ್ ಮಾಡಿದ್ರು ಈ ನನ್ನ ಬೆಲ್ಟ್ ಮೇಲಿರೋ 3 ತಲೆ ಸಿಂಹದ ಬಿಲ್ಲೇನೋ ಅಲ್ಲಾಡ್ಸಕ್ಕಾಗಲ್ಲ. ಬಿ ಕೇರ್ಫುಲ್. ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ಮಿಸ್ಟರ್ ರಾಣಾ ಅವರನ್ನ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಕೋರ್ಟ್ ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಿಸ್ಟರ್ ರಾಣಾ, ಕಟಕಟೆ ಮೇಲೆ ನಿಂತಿರೋ ಈ ವ್ಯಕ್ತಿ ಮೇಲೆ ನೀವು ಪ್ರಿಪೇರ್ ಮಾಡಿರೋ ಸಾಕ್ಷ್ಯ ಆಧಾರದ ಬಗ್ಗೆ ನನಗೆ ಪೂರ್ತಿ ವಿವರ ಬೇಕು. ಯೋರ್ ಆನರ್, ಅಪರಾಧಿ ತನ್ನ ತಪ್ಪುಗಳನ್ನ ಒಪ್ಕೊಂಡು ಕೈಯಾರೆ ಬರೆದು ಬಾಯಾರೆ ಹೇಳಿರೋದನ್ನ ರೆಕಾರ್ಡ್ ಮಾಡಿರೋ ಕ್ಯಾಸೆಟ್ ಸ್ಟೇಟ್ಮೆಂಟ್ಸ್ ಈಗಾಗಲೇ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ? ಬಿಕಾಸ್ ಮೈ ಕ್ಲೈಂಟ್ ಹ್ಯಾಸ್ ನಾಟ್ ರಿಟನ್ ಆರ್ ಸ್ಪೋಕನ್ ಎ ಸಿಂಗಲ್ ವರ್ಡ್ ಇನ್ ಫ್ರಂಟ್ ಆಫ್ ಯು. ಯೋರ್ ಆನರ್, ಅವನ ಕೈಯಿಂದಾನೇ ಬರ್ಸಿ ಅವನ ಎದುರಿಗೆ ರೆಕಾರ್ಡ್ ಮಾಡಿದ್ದೀನಿ. ಇದನ್ನ ಸುಳ್ಳು ಅಂತ ಹೇಳಕ್ಕೆ ದೇರ್ ಇಸ್ ನೋ ಚಾನ್ಸ್ ಅಟ್ ಆಲ್. ಆರ್ ಯು ಶೂರ್? 100%. ಆ ವ್ಯಕ್ತಿ ತನ್ನ ಹೇಳಿಕೆಗಳನ್ನ ಬರೆದಿರೋದು JK ಬಾಂಡ್ ವೈಟ್ ಪೇಪರ್ ಮೇಲೆ, ಬರೆಯಕ್ಕೆ ಯೂಸ್ ಮಾಡಿರೋದು 045 ರೆನಾಲ್ಡ್ಸ್ ಪೆನ್ನು, ರೆಕಾರ್ಡ್ ಮಾಡಿರೋ ಕ್ಯಾಸೆಟ್ TDK C60. ಇಸ್ ದಿಸ್ ಎನಫ್ ಆರ್ ಸ್ಟಿಲ್ ಯು ನೀಡ್ ಎನಿ ಮೋರ್ ಡೀಟೇಲ್ಸ್? ಸ್ವತಃ ನನ್ನ ಕ್ಲೈಂಟೇ ಬರ್ದಿದ್ದ ಇಲ್ಲ ಬೇರೆ ಯಾರೋ ಕ್ಲೈಂಟ್, ಐ ಮೀನ್ ರೋಡಲ್ಲಿ ಸಿಗ್ದವ್ರನ್ನ ಎಳ್ಕೊಂಡ್ ಬರ್ಸಿದ್ದ? ಸಿಗ್ದವ್ರನ್ನ ಹೇಳ್ಕೊಂಡು ಬರೋದಕ್ಕೆ ಜನ ಏನ್ ಬೀದಿ ಕಂತ್ರಿ ನಾಯಿಗಳ ಮಿಸ್ಟರ್. ಐ ಆಮ್ ಸಾರಿ ಯೋರ್ ಆನರ್, ಅವ್ನು ಬರ್ದು ಹಾಗೂ ಹೇಳಿರೋ ಹೇಳಿಕೆಗಳನ್ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಮಾಡಿರೋದೆಲ್ಲ ಸುಳ್ಳು. ಬಿಕಾಸ್ ನನ್ನ ಕ್ಲೈಂಟ್ಗೆ ಮಾತಾಡೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಬರೋದಿಲ್ಲ. ಯಾಕೆ? ಅವನಿಗೆ ಬರೆಯ ಕೈ ಇಲ್ವಾ, ಇಲ್ಲ ಮಾತಾಡೋಕ್ ಬಾಯಿ ಇಲ್ವಾ? ಎಕ್ಸಾಕ್ಟ್ಲಿ ಯುವರ್ ಆನರ್, ಎಕ್ಸಾಕ್ಟ್ಲಿ. ಬಿಕಾಸ್ ಮೈ ಕ್ಲೈಂಟ್ ಇಸ್ ಅ ಹ್ಯಾಂಡಿಕ್ಯಾಪ್. ಯುವರ್ ಆನರ್, ಕೆಲವೇ ದಿನಗಳ ಹಿಂದೆ ನಡೆದ ಕಾರ್ ಆಕ್ಸಿಡೆಂಟ್ ನಲ್ಲಿ ನನ್ನ ಕ್ಲೈಂಟು ನಾಲಿಗೆ ಹಾಗೂ ಕೈಗಳನ್ನ ಕಳ್ಕೊಂಡಿದ್ದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ನ ಕೋರ್ಟ್ಗೆ ಆಗ್ಲೇ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಇದು ಮೋಸ ಯೋರ್ ಆನರ್, ಇದು ಮೋಸ ಯೋರ್ ಆನರ್. ಆ ವ್ಯಕ್ತಿನ ಆಚೆ ಕರ್ಕೊಂಡು ಹೋಗಿ. ಬೆರಳು ಇಲ್ದೇ ಇದ್ರು, ನಾಲಿಗೆ ಇಲ್ದೇ ಇದ್ರು, ಕೈ ಕಾಲು ಇಲ್ದೇ ಇದ್ರು, ಕೊನೆಗೆ ಜೀವಂತವಾಗಿ ನಿರ್ಜೀವವಾಗಿದ್ರು ಅವನೇ ನನ್ನ ತೆಗಿನ್ ಕೊಂದಿದ್ದು. ಇದು ಸತ್ಯ. ಟೇಕ್ ಹಿಮ್ ಔಟ್. ನಿಮ್ಮನ್ ಬಿಡಲ್ಲ ಕಣ್ರೋ, ಬಿಡಲ್ಲ. ನೀವು ಪೊಲೀಸವರಿಂದ ತಪ್ಪಿಸ್ಕೋಬಹುದು, ಕೋರ್ಟಿಂದ ತಪ್ಪಿಸ್ಕೋಬಹುದು, ಆದ್ರೆ ತಂಗಿ ಪ್ರೀತಿಯಿಂದ ವಂಚಿತನಾಗಿರೋ ಅಣ್ಣನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ ತಂಗಿ ಚಿತೆ ಆರೋದಕ್ ಮುಂಚೆ ನಿಮ್ ಚಿತೆಗೆ ಬೆಂಕಿ ಇಡ್ಲಿಲ್ಲ. ಯುವರ್ ಆನರ್, ಇವರೆಲ್ಲ ಮೋಸಗಾರರು. ನಂಬೇಡಿ ಯುವರ್ ಆನರ್, ನಂಬೇಡಿ. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದ ಕಾರಣದಿಂದಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಸಹದೇವನನ್ನು ನಿರಪರಾಧಿ ಎಂದು ತೀರ್ಮಾನಿಸಲಾಗಿದೆ. ಅಲ್ಲದೆ ಒಬ್ಬ ಬಲಹೀನನಾದ ವ್ಯಕ್ತಿಯನ್ನು ಹಿಂಸಿಸಿದ್ದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತೆಗೆದುಕೊಳ್ಳಬೇಕೆಂದು ಕೋರ್ಟ್ ಆದೇಶ ನೀಡುತ್ತದೆ. Is it all, Your Honor? Is it all? Your Honor, ಮಾನಸಿಕವಾಗಿ ಶಾರೀರಿಕವಾಗಿ ಸರಿ ಇದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋ ನಾನು ನನ್ನ ಸಬಾರ್ಡಿನೇಟ್ಸ್ ಇವತ್ತು ಕಣ್ಣಿದ್ದು ಕುರುಡರಾದ್ವಿ, ಕಿವಿ ಇದ್ದು ಕಿವುಡರಾದ್ವಿ. ಟುಡೇ ಯು ಮೇಡ್ us become real handicaps, Your Honor, real handicaps of this society. ಆಫೀಸರ್, let me speak, Your Honor, let me speak.
ಲುಚ್ಚಾಗಳು, ಲೋಫರ್ಗಳು ನಿರಪರಾಧಿಗಳಾಗಿ ನಿರ್ದೋಷಿಗಳಾಗಿ ನ್ಯಾಯಾಲಯದಿಂದ ತಪ್ಪಿಸ್ಕೊಳ್ತಾ ಇರೋ ಈ ಹುಚ್ಚ ದರ್ಬಾರಲ್ಲಿ ಕ್ವಾಲಿಫೈಡ್ ಅಫಿಷಿಯಲ್ ಆಗಿ ನನ್ಗೊಂದೆರಡು ಮಾತಾಡಕ್ ಬಿಡಿ ಯೋರ್ ಆನರ್, ಮಾತಾಡಕ್ ಬಿಡಿ ಯೋರ್ ಆನರ್. ಈ ಭಗವದ್ಗೀತೆ ಮುಂದಿಟ್ಕೊಂಡು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿಸ್ಕೊಳ್ಳೋ ಲಂಚದಾಸೆಗೋಸ್ಕರ ಸತ್ಯದ ಜೊತೆಲಿ ಭಗವದ್ಗೀತೆ ಮೇಲೆ ಇರೋ ಕೃಷ್ಣಾರ್ಜುನರ ಫೋಟೋ ಮಾರಕ್ಕೂ ಹೇಸೋರಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಅನ್ನೋ 4 ತಲೆ ಸಿಂಹನ ಇಲ್ಲೇ ಈ ಕೋರ್ಟ್ ಎದುರಲ್ಲೇ ಇರೋ ವಿಧಾನಸೌಧದ ಮೇಲೆ ಕೂರಿಸಿರೋ ನಾವು ಇಲ್ಲೇನ್ ಮಾಡ್ತಾ ಇದೀವಿ ಯೋರ್ ಆನರ್? ಮಿಸ್ಟರ್ ರಾಣಾ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಯಾವ ಲಿಮಿಟ್ಸ್ ಯೋರ್ ಆನರ್? ಯಾವ ಲಿಮಿಟ್ಸ್? ಮಹಾತ್ಮ ಗಾಂಧಿ ತಂದ್ಕೊಟ್ಟ ಇಂಡಿಯನ್ ಇಂಡಿಪೆಂಡೆನ್ಸ್ ಲಿಮಿಟ್ಸಾ, ಇಲ್ಲ ಅಂತ ಮಹಾತ್ಮರೇ ಹುಟ್ಟಾಕಿರೋ IPC ಲಿಮಿಟ್ಸಾ? IPC ಲಿಮಿಟ್ಸ್. ಕಿತ್ತಾಕಿ IPC ಲಿಮಿಟ್ಸ್ ನ ಯೋರ್ ಆನರ್, ಮೊದಲು ಕಿತ್ತಾಕಿ. ಬಿಕಾಸ್ ದಿಸ್ ಇಂಡಿಯನ್ ಪೆನಲ್ ಕೋಡ್ ಇಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಲೂಪ್ ಹೋಲ್ಸ್. ಎಸ್ ಪಾಪ 47 ನಲ್ಲಿದ್ದ ಪುಣ್ಯಾತ್ಮರ್ಗೆ ಏನ್ ಗೊತ್ತಿತ್ತು 97 ನ ಭಾರತದ ಭವಿಷ್ಯ. ಆವತ್ತು 100 ಜನರಲ್ಲಿ ಒಬ್ಬ ಗೋಡ್ಸೆ ಇದ್ದ, ಆದ್ರೆ ಇವತ್ತು 100 ಜನರಲ್ಲಿ 99 ಜನ ಗೋಡ್ಸೆ ಆದ್ರೆ ಒಬ್ಬನೇ ಒಬ್ಬ ಗಾಂಧಿ ಮಾತ್ರ ಉಳ್ಕೊಂಡಿದ್ದಾನೆ. ಅಂಡ್ ದಟ್ ಇಸ್ ದ ಇಂಡಿಯನ್ ಮ್ಯಾಪ್. ಭಾರತದ ನಕ್ಷೆ ಮಾತ್ರ ಗಾಂಧೀಜಿಯ ಪ್ರತಿರೂಪ ಉಳ್ಕೊಂಡಿದ್ದು. ನಾನು, ನೀವು, ಇವರು, ರಾಜ್ಯ, ರಾಷ್ಟ್ರ ಎಲ್ಲ ಗೋಡ್ಸೆಗಳಾಗಿ ಮಾರ್ಪಡ್ತಾ ಇದೀವಿ ಯೋರ್ ಆನರ್. ನಾವು ಬದುಕಕ್ಕೆ ಆಗ್ಬೇಕು ಬುಕ್ಸು, ಲಾಯರ್ಸು, ಕರಿಕೋಟ್ಸು, ವಿಟ್ನೆಸ್ ಬಾಕ್ಸು, ಪೊಲೀಸು, ಖಾಕಿ ಬಟ್ಟೆ, ಲಾಠಿ, ಬೆಲ್ಟು, ಟೋಪಿ, ಎಟ್ಸೆಟ್ರಾ ಎಟ್ಸೆಟ್ರಾ. ಪಾನ್ ಬೀಡ ಶಾಪ್ ನಲ್ಲಿ ಎಲೆಗೆ ಕಿಮಾಮ್ ಹಚ್ಚೋ ಹಾಗೆ ಅನ್ಯಾಯಕ್ಕೆ ತಲೆ ಹಿಡಿದ್ರೆ ಕಾನೂನು ಇರೋವರೆಗೂ ನನಗೆ ಕೆಲಸ ಬೇಡ ಯೋರ್ ಆನರ್, ಬೇಡ. ಇಳಿಸೋ ಕಾಲು ನಿನ್ನ. ನಮ್ ಪ್ರಾಣ ಕಾಪಾಡ್ಬಿಟ್ಟೆ. ತಮ್ಮ ಅಂದ್ರೆ ನೀನೇ ಕಣ್ಣು, ನೀನೇ. ಅಣ್ಣ, ನನ್ ಬಿಡ್ಸಕ್ ಬಂದ್ಯಾ? ಇನ್ನೆಲ್ಲೋ ಬಿಡಿಸೋದು. ನೀನು ಆ ಇನ್ಸ್ಪೆಕ್ಟರ್ ಹತ್ರ ಒಂದ್ ರೀತಿಲಿ ಕಮಿಟ್ ಆಗ್ಬೇಕಾಯ್ತು. ಬಟ್ ಈ ಕೈಯಾರ ಬರ್ದು ಬಾಯಾರ ಬೊಗಳ್ಬಿಟ್ಟಿಯಲ್ಲೋ. ಈಗೇನ್ ಮಾಡೋದಣ್ಣ? ನಾನೇನು ಮಾಡಕ್ಕಾಗಲ್ಲ, ನೀನೇ ಮಾಡ್ಬೇಕು. ನಾನಾ ಏನ್ ಮಾಡ್ಬೇಕು ಹೇಳಣ್ಣ? ಅಣ್ಣ ಏನ್ ಮಾಡ್ತಿದ್ಯಾ? ಅಣ್ಣ 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 ಬೇಡ ಅಣ್ಣ ಅಣ್ಣ ಅಣ್ಣ. ಎಲ್ಲ ಮುಗಿದೋಯ್ತು ಒಂದ್ಸಲ ನನ್ ಲಕ್ಷ್ಮಿ. ಪ್ರತಾಪ್, ಸಮಾಧಾನ ಮಾಡ್ಕೊಳ್ಳಿ ಪ್ರತಾಪ್, ಸಮಾಧಾನ ಮಾಡ್ಕೊಳ್ಳಿ. ನನ್ನ ತಂಗಿ ನಿನ್ ಜೊತೆ ಸುಖವಾಗಿ ಬಾಳ್ಲಿ ಅಂತ ನಿಂಗೆ ಕೊಟ್ರೆ ಅವ್ಳ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ಮಗನಿಗೆ ಏನು ಮಾಡಬೇಡಿ ಅಪ್ಪ. ಏನ್ ಮಾಡ್ತಿದ್ಯಪ್ಪ? ಅವ್ರ ಕಾಲು ಹಿಡಿಬೇಡ. ನಿಮಗ್ ಕೋಪ ಇದ್ರೆ ನನ್ನಲ್ಲಿ ಬೇಕಾದ್ರೆ ಸಾಯಿಸಿ, ಅವನು ಬಿಟ್ಬಿಡಿ. ಅವನು ನನಗೊಬ್ಬರೇ, ಅವನಿನ್ನು ಬಾಳಿ ಬದುಕಬೇಕಾದವನು. ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ. ಇದೇನ್ ಸೆಂಟಿಮೆಂಟು ಬುಡ್ಡ?
ನಿನ್ ತಂಗಿನ ರೇಪ್ ಮಾಡಿ ಸಾಯಿಸ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸ್ಟೇಷನ್ ಇಂದ ಕೋರ್ಟ್ ಮೆಟ್ಲು ಹತ್ಸಿ ನನ್ನ ತಮ್ಮನ ಜೀವನ ಹಾಳು ಮಾಡ್ಬಿಟ್ಟೆ. ಇವತ್ ನಿನ್ ಜೀವನ ನಾನು ಹಾಳು ಮಾಡಿ ತೋರಿಸ್ತೀನೋ. ಈ ಕಡ್ಡಿನ ನಾನು ಇಲ್ಲಿ ಗೀರಿದ್ರೆ ನಿನ್ ಮುಂದೆನೆ ಅಲ್ಲ ಅವರಿಬ್ರು ಬ್ಲಾಸ್ಟ್ ಆಗ್ತಾರೆ. ತಾಕತ್ತಿದ್ರೆ ಬಚಾಯಿಸ್ಕೊಳ್ಳೋ. ಜ್ವಾಲಾಮುಖಿ ಸಿಡಿದಿದ್ದಾಗಿದೆ. ಈಗ ಅದರಿಂದ ಲಾವಾ ಇನ್ನೆಷ್ಟು ದಿನ ಹರಿತಾ ಇರುತ್ತೆ ಅಂತ ಕಾದ್ ನೋಡ್ಬೇಕು. ಸರ್, ಪಂಚಪಾಂಡವರು ಬರ್ತಾ ಇದ್ದಾರೆ. ಅಡ್ಡಕ್ಕೆ ಬಂದ್ ದೊಡ್ಡವ್ರನ್ನ ಕ್ಯಾರೆ ಅಂತ ಕೇಳ್ದವ್ರಷ್ಟು ತಿಮ್ರ ನಿನಗೆ? ನಾವಿಬ್ರು ಪವರ್ಫುಲ್ ಅಂತ ಗೊತ್ತಿದ್ದು ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ರೆ ರೌಡಿಗಳಿಗೂ ಟೆರರಿಸ್ಟ್ಗಳಿಗೂ ಮಧ್ಯೆ ಇರೋ ಜಂಕ್ಷನ್ ನಲ್ಲಿ ಜನ ಟೆನ್ಷನ್ ಇಲ್ಲದೆ ಬದುಕ್ಬಿಡ್ತಾರೆ. ಹಾಗಾಗ್ಬಾರ್ದು. ಇಬ್ರು ಮುಖಕ್ಕೆ ಬಣ್ಣ ಬಳಿಯೋ ಒಂದೇ ಪ್ರೊಫೆಷನ್ ಅವರಾದ್ರೂ ಇಬ್ರು ಒಬ್ರಿಗೊಬ್ರು ಕಿತ್ತಾಡೋದು. ಅದರಿಂದ ಯಾರಿಗ್ ಲಾಭ? ಹೀಗೆ ಲಾಭ. ಹಾಗ ನಮ್ ಕೇಸ್ ಆಗ್ಬಾರ್ದು. ನಾವು ರೌಡಿಗಳಾದ್ರೂ ಕಿಲಾಡಿಗಳಾಗಿ ರಾಜಿ ಆಗ್ಬೇಕು. ಇದಕ್ಕೆ ನಿನ್ನ ಆನ್ಸರು ಪಾಸಿಟಿವಾ ನೆಗೆಟಿವಾ ಅಂತ ನನಗೀಗ ಗೊತ್ತಾಗ್ಬೇಕು. ಮಳೆ ನೀರ್ನ ಡಿಸ್ಟಿಲ್ ಮಾಡಿ ಡೂಪ್ಲಿಕೇಟ್ ನೀರ್ ತಯಾರಿಸೋ ಬಿಸ್ಲೇರಿ ಕುಡಿಯೋದಕ್ಕಿಂತ ತಮಿಳ್ನಾಡು ಕರ್ನಾಟಕಕ್ಕೆ ಆಗ ಕಾವು ಕೊಡೋ ಕಾವೇರಿ ನೀರು ಕುಡಿಯೋ ಬಹದ್ದೂರ್ ನಾನು. ನೀನಾಗೆ ರಾಜ್ಯ ತಿಂತ ಬಂದಾಗ ಕೈ ಕೈ ಮಿಲಾಯಿಸ್ತಿದ್ರೆ ಮೈಗೆ ಮೈ ಉಜ್ಜಾಡಿ ನನ್ನ ಹುಟ್ಟಿಸಿದ ನಮ್ಮ ಅಪ್ಪ ಅಮ್ಮನ್ಗೆ ಶಾಂತಿ ಸಿಗುತ್ತಾ? ನೆವರ್. ಇಂಡಿಯಾ ಪಾಕಿಸ್ತಾನ್ ಒನ್ ಡೇ ಮ್ಯಾಚ್ ಅಲ್ಲಿ ಟಾಸ್ ಹಾಕೋದಕ್ಕೆ ಮುಂಚೆ ಕೈ ಕೈ ಮಿಲಾಯಿಸ್ತಾರ ವಾಸಿಂ ಅಕ್ರಮ್ ತೆಂಡೂಲ್ಕರ್ ನೋಡಿದಾಗ ಆಯ್ತು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಶಾಂತಿ ಆಯ್ತು. ಎಲ್ಲ ನಿಮ್ ಗುರು. ಯಾಕೋ ಅಣ್ಣ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೀರಾ? ನೀವು ಹೋಗಿ, ಇವ್ರನ್ನ ನಾನು ನೋಡ್ಕೊಂತೀನಿ. ಹುಷಾರಾಗಿ ನೋಡ್ಕೋ.
ಏನ್ರಿ ಕಮಿಷನರ್, ಈ ಬೂಟಾಟಿಕೆಲ್ಲ ಸಾಕು, ಇಳಿಸ್ರಿ. ನಾನ್ ತಗೋಲಿಲ್ಲ ಅಂತ ನಾಟಕ ಆಡ್ತಾ ಇದ್ದೀರಾ? ಈಗಿರೋ CM ಜಾತ ಕೆಟ್ರೆ ನೆಕ್ಸ್ಟ್ ನಾನೇ ರೀ CM, ತಿಳ್ಕೊಳ್ಳಿ. ಈಗ ನನ್ನಿಂದ ಏನಾಗ್ಬೇಕು ಹೇಳಿ ಸರ್. ನನಗೆ ಸೆಕ್ಯೂರಿಟಿ ಬೇಕು. ಯಾಕೆ ಅಂತ ಕೇಳ್ಬೋದಾ? ಆಸ್ಪತ್ರೆ ಅದ್ ಗಲಾಟೆ ವಿಷಯ ನಿಮ್ಗೆ ಏನಾರು ಗೊತ್ತೇನ್ರಿ? ಹೇಗೆ ಗೊತ್ತಾಗತ್ತೆ? ಆ ನಿಮ್ ACP ಸಿಂಹ ಕೇಸ್ ಬುಕ್ ಮಾಡಿದ್ರೆ ತಾನೆ ನಿಮಗೆ ನ್ಯೂಸ್ ಬರೋದು. ಆಫ್ಟರ್ ಆಲ್ ಪ್ರಜೆಗಳ ಸೆಕ್ಯೂರಿಟಿ ಈ ಸಿಟಿನಲ್ಲಿ ನಮ್ಮಂತ VIP ಗತಿ ಏನ್ರಿ? ಆ ಇನ್ಸಿಡೆಂಟ್ ನಡೆದಾಗ ನನಗೆ ನಿದ್ದೆ ಬರ್ತಾರ ಗೊತ್ತಾ? ಓಕೆ, ಸೆಕ್ಯೂರಿಟಿ ತಾನೆ, ಅರೇಂಜ್ ಮಾಡ್ತೀನಿ. ಮೊದಲು ಆ ಕೆಲಸ ಮಾಡಿ. ಸೊ ರೇ ಕಮಿಷನರ್, ಪೊಲೀಸ್ ಸೆಕ್ಯೂರಿಟಿ ಅಂದ್ರೆ ಇವತ್ತು ನಾಳೆ ರಿಟರ್ನ್ ನಿಮ್ಮಂತ ಮುದಿ ಪೊಲೀಸ್ ಸೆಕ್ಯೂರಿಟಿ ಅಲ್ಲ ರೇ, ಇವರಂತ ದಿಲ್ಲಿರೋ ಪೊಲೀಸ್ ಸೆಕ್ಯೂರಿಟಿ ಬೇಕು. ಹೇಳಿತಾ? ಏನಂತೆ ಸರ್ ಅವನು? ಅವನೇ ಕ್ರಿಮಿನಲ್, ಅವನಿಗೂ ಸೆಕ್ಯೂರಿಟಿ ಬೇಕಂತೆ. ಸರ್, ಇವನ್ ಮನೆ ಮುಂದೆ ಸೆಕ್ಯೂರಿಟಿ ಪೊಲೀಸ್ ನಿಂತ್ರೆ ಕಾಕಿ ಹಾಕಿರೋ ಗೂಂಡಾಗಳೇ ನಿಂತಿದ್ದಾರೆ ಅಂತ ಜನ ನಮ್ಮನ್ನ ಆಡ್ಕೋತಾರೆ ಸರ್. ಬಟ್ ವಾಟ್ ಟು ಡೂ ಮಿಸ್ಟರ್ ಸಿಂಹ? ಅವನ ಜಾತಕ ನನಗೆ ಗೊತ್ತು, ನಿಮಗೆ ಗೊತ್ತು, ಆದ್ರೆ ಜನಕ್ಕೆ ಹಾಗಾದ್ರೆ ಡ್ಯೂಟಿ ಫಸ್ಟ್. ಪವರ್ನಲ್ಲಿಲ್ಲದೆ ಹೋದ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮಾತಿನ್ನು ಚಾಲ್ತಿಲಿರೋದು ನೋಡಿ ಈ ಸ್ಟಾಲಿನ್ಗೆ ತುಂಬಾ ಖುಷಿ ಆಯ್ತು. ಸಿಂಗಾರಪ್ಪನವ್ರು ಇಲ್ದೇ ಇದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಗಳಿಗೆ ನಾಯಾಗಿ ಸೆಕ್ಯೂರಿಟಿ ಕೊಡ್ತಾರ ಸಿಮ್ಮನ್ ನೋಡಿ ನಗಬೇಕೋ ಅಳ್ಬೇಕೋ ಒಂದು ತಿಳಿತಾ ಇಲ್ಲ. ನಮಗೋಸ್ಕರ ಸೆಕ್ಯೂರಿಟಿ ಇಟ್ಟಿರೋ ಆ ಸಿಂಗಾರಪ್ಪನವ್ರು ನಿಜವಾಗ್ಲೂ ನಮ್ಮ ಪಾಲಿನ ದೇವ್ರು. ಎಲ್ಲಿವರೆಗೂ ಸ್ಟಾಲಿನ್ ಬಾಯಲ್ಲಿ ಚುಟ್ಟ ಇರುತ್ತೋ ಅಲ್ಲಿವರೆಗೂ ನಿನ್ನ ದೇಹದಲ್ಲಿ ಪ್ರಾಣ ಇರುತ್ತೆ. ಡೋಂಟ್ ವರಿ. ಬೇಡ ಪ್ರತಾಪ್, ಬಿಟ್ಬಿಡು ನನ್ನ. ಪ್ರತಾಪ್ ಬೇಡ. ಪ್ಲೀಸ್ ನನ್ನ ಕಾಪಾಡು. ಬೇಡ ಪ್ರತಾಪ್, ಬಿಟ್ಬಿಡು. ಬೇಡ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಅದ್ ಸರಿ, ಹಾಸ್ಪಿಟಲ್ಗೆ ಹೋಗಿದ್ದೀಯಾ? ಡಾಕ್ಟರ್ ಏನಂದ್ರು? ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಹೇ, ಯಾಕೆ, ಏನಾಯ್ತು? ತಾಯಿ ತಂದೆ ಇಲ್ದೆ ಎಲ್ಲೋ ಅನಾಥಲಾಗಿ ಬೆಳೆದಿದ್ದ ನನ್ನ ಮದುವೆ ಆಗಿ ನಿಮ್ ಹೃದಯದಲ್ಲಿ ಸ್ಥಾನ ಕೊಟ್ಟು ದೇವತೆ ತರ ನೋಡ್ಕೊಳ್ತಿರೋ ನಿಮ್ಮಂತ ಗಂಡ ತುಂಬು ಗರ್ಭಿಣಿಯಾಗಿ ನೀನ್ ಈ ರೀತಿ ಅಳ್ಕೂಡ್ದು ವೀಣಾ. ನಾನಿರೋವರೆಗೂ ನೀನ್ ಹೇಗೆ ಅನಾಥೆ ಆಗ್ತೀಯ? ನೀನಿ ಮನೆ ಮಹಾಲಕ್ಷ್ಮಿ ಮಾ. ನಿನ್ ಕಣ್ಣಲ್ಲಿ ನೋ. ನಮ್ಮಿಂದ ದೂರಾದ 3 ಜನ ತಮ್ಮಂದಿರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತಿನಿಂದ 13 ದಿನದ ಒಳಗಡೆ ನನ್ನ ತಮ್ಮನ್ ಪಿಂಡ ಇಡೋ ಜಾಗದಲ್ಲಿ ಆ ಸೂಳೆ ಮಗ ಪ್ರತಾಪನ್ ರುಂಡ ಇಡ್ಲಿಲ್ಲ.
ಅದವ್ರನ್ನ ಅರಮನೆಯಿಂದ ಸೆರೆಮನೆ ಕಳಿಸೋ ಪಾಸ್ಪೋರ್ಟ್ ಅಲ್ಲ. ನಿನ್ನ ಇಲ್ಲಿಂದ ಸ್ಮಶಾನ ಕಳಿಸೋ ಡೆತ್ ಸರ್ಟಿಫಿಕೇಟ್. ನೋಡೋ ಬಾಲು. ಬಾಲ್ ಬೇಕಾ? ಬೇಕು. ನನ್ ಮಗನ ಈ ಕಡೆ ತಳ್ಳೋ. ಎಲ್ಲಿ ಇವ್ನು ಬಿಟ್ರೆ ತಾನೆ ತಳ್ಳಕ್ಕೆ. ಎಷ್ಟು ಜನ ಇದ್ದೀವಿ ನಮ್ಗೆ ಆಟ ಆಡ್ತಾವನಲ್ಲ. ಹಿಡ್ಕೊಡ್ಕೊಡ್ಕೊ ಲಾಕ್ ಮಾಡ್ಕೊ. ಎಲ್ಲ ಹಿಡ್ಕೊಳ್ಳೋದು ಕುಲನ್ ಮನೆ ಆಗೋದಿಲ್ಲ. ಬಂತು ಬಂತು ನೋಡು. ಈ ಕಡೆ ಹೊಡ್ಕೊಳ್ಳೋ 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 ಹೊಡ್ಕೊಳ್ಳೋ. ಅಯ್ಯೋ ಹೊರಟಾಯ್ತಲ್ಲೋ. ಸಿಕ್ತು ಸಿಕ್ತು ಸಿಕ್ತು. ನನ್ ಮಕ್ಕಳು ಏನೋ ನೋಡ್ತಿದ್ದೇವೆ, ಹಿಡ್ಕೊಂಡ್ರು. ಕೆಳಗಡೆ ಬಿದ್ದು ಅದ್ಕೊಡ್ರು. ಮೇಲೆ ಬಿಡ್ಬೇಡ್ರು. ಬಿಡೋರು ನನ್ನ ಮೇಲೆ ಬಿಡ್ತಾನ. ನನ್ನ ಮನೆ ಹರ್ಕೊಬೇಡ ಬಟ್ ಬಾಲ್ ಕಿತ್ಕೊಳ್ಳೋ. ಅಯ್ಯೋ ಪ್ರಕಾಶ ಬಾಲ್ ಹಿಡ್ಕೊಳ್ಳೋ ಬಂದು ಯಾರೋ ನನ್ನ ಸಾಮಾನು ಹಿಡ್ಕೊಂಡ್ಬಿಟ್ಟಾರೋ. ಗುಳ್ಳು ಸುರೇಶ ಸಾಮಾನು ಬಿಟ್ಟು ಬಾಲ್ ಕಾಯಕಲ್ಲ. ಹೆಂಗೆ ಅವ್ನು ಕೊಟ್ಟರೆ ತಾನೇನಲ್ಲ. ತಳ್ಕ ತಳ್ಕ ತಳ್ಕ. ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ. ಸಿಕ್ತು ಓಡು. ಅಯ್ಯೋ ನನ್ನ ಸೊಂಟ ಮುರಿದೋಯ್ತು. ಬೇಗ ಎಸ್ಕೇಪ್ ಆಗ್ಬೇಡ. ಅಯ್ಯಯ್ಯೋ ನನ್ನ ಗಂಡು. ನೀನೇನ್ ಪಿ ಟಿ ಉಷಾ ನಿನ್ನ ಎತ್ತಿ ನಿಂತ್ಕೊಳ್ಳಲೆ. ಹೆಂಗೆ ನಮ್ ಕೆಪಾಸಿಟಿ. ಅಂದ್ರೆ ನಮ್ಮನೆ ನಿಜಿಟಾಗ ಅಂತ ತಿಳ್ಕೊಂಬಿಟ್ಟ ಹಂಗಂತೀಯ. ಮತ್ತೆ ಬಾರಲ್ಲ. ಅಯ್ಯಪ್ಪ ಅಯ್ಯೋ ಅಯ್ಯೋ ಹೆಂಗ್ ಕೊಡ್ಬಿಟ್ಟ. ಎಲ್ಲ ಸರ್ ಕಿತ್ಕೊಂಡ್ರು. ಎಲ್ಲಿ ಹೇಳಿದ್ರೆ ಕಟ್ಕೊಂಡ್ಬಿಟ್ಟೈತಲ್ಲ. ಕತ್ರ ಸಾಕ ಕೈನಾ. ಅಯ್ಯಪ್ಪ ಎಲ್ಕ ನಡೆಯಲ್ಲ. ಇನ್ನೆಷ್ಟು ಎಳಿಯೋದಲ್ಲ. ಮಂಚಾನ ಇಲ್ಲ ಬಿಡೋಣ. ಅಣ್ಣ ಹೋಗಿ ನಾ ಬಾಲ್ ಬಿಟ್ಬಿಡೋಣ. ಸಾಕಾಗಿದ್ರೆ ಬಾಲ್ ಕಿತ್ಕೊಂಡ್ರ ಕೊಟ್ಟಿಗಳ. ನನ್ನ ಮಗನೇ, ಚಿಕನ್ ಮಟನ್ ಹಾಕಿ ಮಣ ತಿಂತೀಯಾ? ಮಾಲಿಡಕ್ಕಾಗಲ್ವ? ನಡಿಯೋ. ಮಗನೇ ಲೋ ಪ್ರಕಾಶ, ಇವ್ ನೋಡ್ತಾನೆ ನಿನ್ ತಡ್ಕೊಳಕ್ಕಾಗಲ್ಲ. ತಗೋ 100 ರೂಪಾಯಿ, ಅಂಗಡಿಗೆ ಹೋಗಿ ಹೊಸ ಬಾಲ್ ತಗೊಂಡ್ ಬಂದ್ಬಿಡಪ್ಪ. ನಮಗೆ ಬಾಲ್ ಮುಖ್ಯನೋ, ಬಾಲ್ ಒಳಗಡೆ ಡಾಕ್ಯುಮೆಂಟ್ಸ್ ಮುಖ್ಯನೋ? ಸೆಂಟ್ರಲ್ ಜೈಲಲ್ಲಿ ಇದ್ದಾಗ ಎಂತ ಪಂಡ್ರಗಳು ಬೋರ್ಡಿನ ತೆಗೆದಿವಿ. ಇವ್ನು ಯಾವ ಮಹಾ ಕುನ್ನಿನೋ? ನಡಿಯ ನನ್ನ ಮಗನೇ, ನಡಿಯ ಮಗನ. ನಾನು ನಿಮ್ಮನ್ನಲ್ಲಿ ಕರೆಸಿರೋದು ಪ್ರಸ್ತುತ ರಾಜಕೀಯ ವಿಚಾರ ಮಾತಾಡೋದಕ್ಕೆ ಹೊರತು ಹಾಲಿನ ಜೊತೆ ಬ್ರಿಟಾನಿಯಾ ಬಿಸ್ಕೆಟ್ ಅದ್ಕೊಂಡು ತಿನ್ನೋದಕ್ಕಲ್ಲ. ನಮ್ಮ ಪಕ್ಷದಲ್ಲಿ ಅನೀತಿ ಜಾಸ್ತಿ ಆಗಿದ್ದು, ನಾನು ಬೆಳಗಿಂದ ರಾತ್ರಿವರೆಗೂ ಮಂಚದ ಮೇಲೆ ಕೂತು ಲಂಚ ಹೊಡಿತೀನಿ ಅಂತ, ನಮ್ಮ ಆಡಳಿತ ಕಲಾಸಿಪಳ್ಳಿ ಮಾರ್ಕೆಟ್ಗಿಂತ ಕೊಳಚೆ ಅಂತ ಬೊಗಳುತ್ತಾ ಅಧಿಕಾರಕ್ಕೆ ಬಂದಿರೋ ಈ ಪಾರ್ಟಿ ಏನ್ ಕೀಳ್ತಾ ಇದೆ ಅಂತ ನನಗೆ ಗೊತ್ತಾಗ್ಬೇಕು. ನಾನು ಕೊಟ್ಟ ಹಾಲು ಬಿಸ್ಕೆಟ್ ತಿಂತಾ ಇದ್ದೀರಲ್ಲ, ಅದರಲ್ಲಿ ನಾನು ವಿಷ ಬೆರೆಸಿದ್ದೀನಿ. ಹಾಗಂತಂದ್ರೆ ನಂಬ್ತೀರಾ? ನಂಬೋದಲ್ಲ?
ಸ್ಕೂಲ್ ಹುಡುಗರಿಂದ ಹಿಡಿದು ಕಾರ್ಪೊರೇಷನ್ ವರ್ಕರ್ಸ್ಗೂ ಎಲ್ಲ ಲಂಚ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಮರ್ತು ಹೋಗಬೇಕು. ಹಾಗೆ ನಾನು ಮಾಡಬೇಕಾದರೆ ಮೊದಲು ಜನರ ಮನಸ್ಸನ್ನ ಗೆಲ್ಲಬೇಕು. ಅದಕ್ಕೋಸ್ಕರ ನಾನು ನಿರಾಹಾರ ದೀಕ್ಷೆ ಕೂರ್ತಾ ಇದ್ದೀನಿ. ನಿಮ್ಮ ಮುಂದೆ ತಿಂತಾರೋ ಈ ಬಿಸ್ಕತ್ತೆ ನನ್ನ ಕೊನೆ ಆಹಾರ. ಎಕ್ಸ್ಕ್ಯೂಸ್ ಮೀ ಸರ್, ಐ ಆಮ್ ಸಾರಿ. ಈ ಬಿಸ್ಕಟ್ ನೀನ್ ತಿಂತ ಇರೋ ಕೊನೆ ಆಹಾರ ಪದಾರ್ಥ ಅಂತ ತಿಳ್ಕೊಂಡಿದ್ರೆ ಜೈಲ್ನಲ್ಲಿ ಕೂಡೋ ಲಾಠಿ ಏಟುಗಳನ್ನ ಯಾರು ನಿಮ್ಮ ಅಪ್ಪ ತಿಂತಾನ? ಡೋಂಟ್ ಶೌಟ್. ಯು ನೋ ವಾಟ್ ಇಸ್ ದಿಸ್? ಅರೆಸ್ಟ್ ವಾರಂಟ್. ಕಮ್. ಎಕ್ಸ್ಕ್ಯೂಸ್ ಮೀ, ಇವನು ಕೊಟ್ಟ ಇನ್ಫಾರ್ಮೇಶನ್ ಹೆಡ್ಲೈನ್ಸ್ ನಲ್ಲಿ ಹಾಕ್ಬೇಕು ಅಂತಿದ್ರಲ್ಲ. ಐ ಆಮ್ ಸಾರಿ. ಎಕ್ಸ್ ಸಿಎಂ ಸಿಂಗಾರಪ್ಪ ಅರೆಸ್ಟೆಡ್. ದಿಸ್ ಇಸ್ ದ ಹೆಡ್ಲೈನ್ಸ್. ನೋಡಿದ್ರ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆಗ್ತಾರ ಅನ್ಯಾಯನ. ಇದನ್ನ ಸಹಿಸ್ಕೋಬಾರ್ದು ನೀವು. ಅದಂಕೊಂಡು ಬಾರೋ ನಿನ್. ಸರ್, ಎಲ್ಲ ನೀರಲ್ಲಿ ಮುಳುಗೋಯ್ತು ಸರ್. ವಾಟ್ ಯು ಮೀನ್? ಎಸಿಪಿ ಸಿಂಹ ಸಿಂಗಾರಪ್ಪನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಇಂಥ ಹ್ಯಾಪಿ ನ್ಯೂಸ್ ನ ಶಾಕ್ ಆಗೋ ಹಾಗೆ ಹೇಳ್ತಿರಲ್ಲ. ಸುದ್ದಿ ಏನೋ ಸಂತೋಷದ ಸುದ್ದಿನೇ ಸರ್. ಆದ್ರೆ ಸಿಂಗಾರಪ್ಪನ ಕಡೆ ರೌಡಿಗಳು ಇಡೀ ಬೆಂಗಳೂರೇ ಗಬ್ಬೆ ಬುಸ್ತಾ ಇದ್ದಾರೆ. ಅಂಗಡಿ ತೆಗೆದ್ರೆ ಕಲ್ಲು ಹೊಡಿತಾ ಇದ್ದಾರೆ, ಬ್ಯಾಂಕ್ ತೆಗೆದ್ರೆ ಲೂಟಿ ಮಾಡ್ತಾ ಇದ್ದಾರೆ, ಸೀರೆ ತೊಟ್ಟು ಹೆಂಗಸರ್ ಕಂಡ್ರೆ ರೇಪ್ ಮಾಡ್ತಾ ಇದ್ದಾರೆ. ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನೀವು ದಯವಿಟ್ಟು ಬೇಗ ಬನ್ನಿ ಸರ್. ಆದ್ರೆ ರಾಜಾರಾಮ್, ಇಲ್ಲಿ ಕಾವೇರಿ ಯೋಜನೆ ಬಗ್ಗೆ PM ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇದು ಅರ್ಜೆನ್ಸಿ ರೀ. ಸರ್, ನೀವಿಂತ ಸಮಯದಲ್ಲಿ ಮೀಟಿಂಗು ಗೀಟಿಂಗು ಅಂತ ಕೂತ್ರೆ ಇಲ್ಲಿ ಜನಗಳು ದಂಗೆ ಎದ್ದಾಳ್ತಾ ಇದ್ದಾರೆ. ಆಮೇಲೆ ಎಮರ್ಜೆನ್ಸಿ. ಓಕೆ, ಸಮಾಧಾನ ಮಾಡ್ಕೊಮ್ಮ. ವೀಣಾ, ನಂಗೆ ಯಾಕೋ ಭಯ ಆಗ್ತಿದೆ ಕಣಪ್ಪ. ಅಮ್ಮ, ದೊಡ್ಡವಳಾದ ನೀನೆ ಹೀಗೆ ಹೆದರಿದ್ದೆ ಹೇಗಮ್ಮ? ವೀಣಾ, ಡಾಕ್ಟರ್, ಮಗು ಹೆಲ್ದಿ ಆಗಿದೆ, ಬಟ್ ತಲೆ ಎದೆ ಭಾಗ ತಿಂದಿರೋದ್ರಿಂದ ಸಿಸೇರಿಯನ್ ಆಪರೇಷನ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಏನಿಲ್ಲ ತಾನೆ? ನೋ, ನಥಿಂಗ್ ಟು ವರಿ, ಶಿ ವಿಲ್ ಬಿ ಆಲ್ ರೈಟ್. ಸರ್, ಫೋನ್. ಸರ್, ಹಲೋ, ನಾನು ಈಗಲೇ ಬಂದೆ. ಬಿಡಬೇಕು 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 ಸಿಂಗಾರಪ್ಪನ ಸೆರವಸ ಸಿಂಗಾರಪ್ಪನ ಸವಾಸ ಸಿಂಗಾರಪ್ಪನವ್ರಿಗೆ ಬಿಡಬೇಕು ಬಿಡಬೇಕು ಸಿಂಗಾರಪ್ಪನ ಸವಾಸ ಸಿಂಗಾರಪ್ಪನವ್ರಿಗೆ ಸಿಂಹ, ಕಾನೂನು ಕಣ್ಮುಚ್ಕೊಂಡು ಕೂತಿರುವಾಗ ಅನ್ಯಾಯ ಆದವನಿಗೆ ನ್ಯಾಯ ಒದಗಿಸಬೇಕಾಗಿರೋದೇ ಈ ಖಾಕಿ ಧರ್ಮ. ಬಟ್ ನೀನೇ ಅದೇ ಖಾಕಿಯ ಮತ್ತೊಂದು ಮುಖದ ಧರ್ಮನ ನಾನ್ ಪಾಲಿಸ್ತಾ ಇದ್ದೀನಿ. ಕಾನೂನ್ನ ಕೈಗೆ ತಗೊಂಡಿರೋ ಪ್ರತಾಪ್ ಅಪರಾಧಿ ಆದ್ರೆ ಅವನಿಗೆ ಕುಮ್ಮು ಕೊಡ್ತಿರೋ ನೀನು ದೊಡ್ಡ ಅಪರಾಧಿ ಕಣೋ. ಇಲ್ಲೇ ಇರಿಯಮ್ಮ. ಯಾರು ನೀವು? ಏಯ್, ಯಾರು ನೀವು? ನಡೀರಾಜೆ. ಹೋಗಲ್ಲ ಅಂದ್ರೆ ನೀವೆಲ್ಲ ಹೀಗೆ ಗಲಾಟೆ ಮಾಡ್ತಾ ಇದ್ರೆ ಆಕೆ ಪೈನ್ ಜಾಸ್ತಿ ಆಗಿ ಸಾಯೋ ಚಾನ್ಸಸ್ ಇದೆ. ಅದೇನು ಹೋಗ್ಬೇಕಾಗಿರೋದು? ಏಯ್, ವಾಟ್ ದ ಹೆಲ್ ಯು ಆರ್ ಟಾಕಿಂಗ್ ನಾನ್ಸೆನ್ಸ್? ಏಯ್, ಬಿಡ್ರಾ. ಏಯ್, ಅಯ್ಯೋ, ಅದ್ಕೆ ವೀಣಾ, ಅದ್ಕೆ ನೋಡಪ್ಪ, ನೀನ್ ನನ್ ಮಗ ಇದ್ದಾಗೆ ನಮ್ ವೀಣೆಗೆ ಏನು ಮಾಡ್ಬೇಡಪ್ಪ. ನಿನ್ ಕೈ ಮುಗಿದ್ ಕೇಳ್ಬಿಟ್ಟೆ. ಅಮ್ಮ, ನೀನ್ ನಮ್ ತಾಯಿ ಆದ್ರೆ ನಮ್ಮಪ್ಪ ನಿನ್ಗೇನಾಗ್ಬೇಕು? ಅಯ್ಯೋ ಪಾಪಿ, ವೀಣಾ, ಅಯ್ಯೋ
ಮೀನಾಗೇನಾಯ್ತು? ಯಾರೋ ಪಾಪಿಗಳು ನಾನು ಬೀಳನ್ನ ಮೀನಾ ನಮ್ಮನ್ನ ಬಿಟ್ಟು ಹೋದ್ರು ಕಣೋ. ಮೀನಾ ನಾನ್ ಬಂದಿದ್ದೀನಿ ಮೀನಾ. ಮೀನಾ 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 ಹೆಂಡತಿ ಮಗುಗಿಂತ ಕಾನೂನನ್ನೇ ನಿನ್ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ನ್ಯಾಯ ನೀತಿ ಅಂತ ನಮ್ಮನ್ನ ಅರೆಸ್ಟ್ ಮಾಡಿದೆ. ಬಟ್ ನಾವು ಸಿಂಗಾರಪ್ಪನ ನೀನ್ ಅರೆಸ್ಟ್ ಮಾಡಿ ಕೋರ್ಟ್ ಮೆಟ್ಲ ಹತ್ಸಕ್ ಮುಂಚೆನೆ ಅವ್ನ್ ನಿನ್ ಹೆಂಡತಿ ಮಗುನ ಸ್ಟೇಷನ್ ಅಲ್ಲಿ ಇದ್ಕೊಂಡೇನೆ ಮೇಲೆ ಕಳಿಸ್ಬಿಟ್ಟ. ಹೀ ಕಾನೂನು ಅಂತ ನಿನ್ನಂತ ಪೊಲೀಸ್ ಆಫೀಸರ್ ಬಡ್ಕೋತಾ ಇದ್ರೆ ಒಂದಲ್ಲ ಒಂದ್ ದಿನ ಈ ಭೂಮಿ ಮೇಲೆ ಜನನಕ್ಕಿಂತ ಮರಣನೇ ಜಾಸ್ತಿ ಆಗಿ ಹೋಗುತ್ತೆ. ಎಲ್ಲ ನಿನ್ ಹೆಂಡತಿ ಮಕ್ಕಳ ತರ ಸತ್ತು ಸುಟ್ಟು ನಾಶ ಆಗೋಗ್ತಾರೆ. ನಿನ್ ಖಾಕಿಗ್ ತಾಕತ್ತಿದ್ರೆ ಮೊದಲು ಅನ್ಯಾಯನ ಮಟ್ಟ ಹಾಕು. ಇಲ್ಲ ಅಂದ್ರೆ ನ್ಯಾಯ ಬದುಕ್ತಾ ಇರೋ ನಿರಪರಾಧಿಗಳೆಲ್ಲ ಅಪರಾಧಿಗಳಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಸಿಂಹ, ಇಂಥ ಹೊಲಸು ರಾಜಕಾರಣಿಗಳಿಗೆ ಎಂಜಲ್ ತಿಂದು ಬದುಕ್ತಾ ಇರೋ ಸ್ಟಾಲನ್ ಅಂತ ಡಾನ್ಗಳಿಗೆ ನನ್ ಲಾಂಗೇ ಸರಿ, ನನ್ ನ್ಯಾಯನೇ ಸರಿ, ನನ್ ಶಿಕ್ಷೆನೇ ಸರಿ. ಒಂದೇ ಆ ಸುವರ್ಗಳು ಮಟ್ಟ ಹಾಕೋಕಿರೋ ದಾರಿ. ಎಸ್, ಯು ಬೋತ್ ಆರ್ ರೈಟ್. ಏನ್ರಿ, ನಾನ್ 4 ದಿನ ಊರಲ್ಲಿಲ್ಲ ಅಂದ್ರೆ ನಿಮಗೆ ರಾಜ್ಯನ ಮ್ಯಾನೇಜ್ ಮಾಡಕ್ಕಾಗೋದಿಲ್ಲೇನು? ಹಾಗಲ್ಲ ಸರ್, ಆ ಸಿಂಗಾರಪ್ಪನ ಸಿಂಹ ಅರೆಸ್ಟ್ ಮಾಡಿದ್ದು ರಾಜ್ಯವೆಲ್ಲ ಗಬ್ಬೆದ್ದೋಯ್ತು ಸರ್. ಸಿಂಗಾರಪ್ಪನ್ಗೆ ಅಷ್ಟೊಂದು ಬೆಂಬಲ ಇದೆಯಾ? ಮಹಾಜನಗಳ ಬೆಂಬಲ ಇಲ್ದೆ ಹೋದ್ರು ರೌಡಿಗಳ ಬೆಂಬಲ ಮಾತ್ರ ಜೋರಾಗಿದೆ ಸರ್. ದಂಗೆ ಎಬ್ಸೋದ್ರಲ್ಲಿ, ಲೂಟಿ ಮಾಡ್ಸೋದ್ರಲ್ಲಿ ಅವ್ನು ಎತ್ತಿದ ಕೈ. ಅಷ್ಟೇ ಅಲ್ಲ, ಕಿಡ್ನಾಪ್ ಮಾಡಿಸೋದ್ರಲ್ಲೂ ಕಿಲಾಡಿ. ಯಾರು ನೀನು? ನಾನಾ ಭಾರತದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ನಡೆದೇ ಇರುವಂತ ಘಟನೆನ ನಡೆಸಕ್ ಬಂದಿರೋ ಸಾರ್ಥಿ. ಅಂದ್ರೆ ಇಡೀ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನ ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಸಿಎಂ, ನಿಮ್ ಮನೇಲಿ ಉಯ್ಯಾಲೆಗೂ ಗತಿ ಇಲ್ವಾ? ಕುಶನ್ ಚೇರ್ ಮೇಲೆ ಕೂತು 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 ಬೆತ್ತು ಚೇರ್ ಮೇಲೆ ಕೂತ್ಕೊಳ್ಳಕ್ಕೆ ನೋಯ್ತಾ ಇದೆ ಅಲ್ವಾ? ಏನ್ ಮಾಡ್ಲಿ, ಜನ ಚೇಂಜ್ ಕೇಳ್ತಾರೆ. ಸಿಂಗಾರಪ್ಪ ಜೈಲಿನಿಂದ ಹೊರಗೆ ಬರೋವರೆಗೂ, ಆಡಳಿತದಲ್ಲಿರೋ ನಿಮ್ ಸರ್ಕಾರ ಕೆಳಗ್ ಬೀಳೋವರೆಗೂ ನಿನಗೆ ಇದೇ ವಿಧಾನಸೌಧ. ಇಲ್ಲಿ ನೇತಾಕಿರೋ ಕೋತಿಗಳೇ ನಿನಗೆ ಹೆಂಡತಿ, ಮನೆ, ರಾಜ್ಯ ಎಲ್ಲ. ಇನ್ನು ಮುಂದೆ ಈ ರಾಜ್ಯದ ಜನತೆನ ಈ ನನ್ನ ರಿವಾಲ್ವರ್ ಆಳುತ್ತೆ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಜ್ಞಾನ ಇದೆಯಾ ನಿಂಗೆ? ಎಸಿ ರೂಮ್ ನಲ್ಲಿ ರಿವಾಲ್ವಿಂಗ್ ಚೇರ್ ನಲ್ಲಿ ಕೂತು ರಾಜ್ಯಕ್ಕೆ ಸಂಬಂಧಪಡದೇ ಇರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊತಾ ನಾಯಿಗಳ ಹಾಗೆ ಕಚ್ಚಾಡ್ತಾ ಕೂಗಾಡ್ತಾ ವಿಧಾನಸೌಧನ ಗಬ್ಬೆಬ್ಸೋ ನೀವು ಇಲ್ಲಿ ಬಾಲ ಬಿಚ್ಚಬಾರ್ದು. ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಸಿಂಗಾರಪ್ಪನ ಇಮ್ಮಿಡಿಯೇಟ್ ಆಗಿ ರಿಲೀಸ್ ಮಾಡಕ್ ಹೇಳು. ಫೋನ್ ಮಾಡಬೇಡಿ ಸರ್, ಫೋನ್ ಮಾಡಬೇಡಿ. ಆ ಸಿಂಗಾರಪ್ಪ ಜೈಲಿಂದ ಹೊರಗೆ ಬಂದ ಅಂದ್ರೆ ನಮ್ ಕರ್ನಾಟಕನ ಹರಿದು ಮಾರ್ಕೊಳ್ಳೋದಕ್ಕೂ ಹೆಸರಲ್ಲ ಸರ್. ಬೇಡ ಬೇಡ, ನಾ ಫೋನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಎಕ್ಸ್ ಸಿಎಂ ಸಿಂಗಾರಪ್ಪನ ರಿಲೀಸ್ ಮಾಡಿಸು. ಸರ್, ನೀವೇನ್ ಹೇಳ್ತಿದ್ದೀರಾ? ಡೂ ವಾಟ್ ಐ ಸೇ. ನೀನಿನ್ನು ಮಗು ಕಣ. ಫೀಡಿಂಗ್ ಬಾಟ್ಲ್ ಹಾಲು ಕೊಟ್ಟರು ಚಿಪ್ತೀಯ, ಕೆಚ್ಚಲ ಹತ್ರ ಕರ್ಕೊಂಡಾಗ ಮಲಗಿಸಿದ್ರು ಹಾಲು ಚಿಪ್ತೀಯ. ಕಿರಿಚಿ BP ರೈಸ್ ಮಾಡ್ಕೋಬೇಡುವ. ಆದ್ರೆ ಒಂದು ಮಾತು ಜ್ಞಾಪಕದಲ್ಲಿ ಇಟ್ಕೋ, ಈ ಖಾದಿ ತೋಟ ರಾಜಕಾರಣ ಕೂಡಾಕುವಂತ ಜೈಲು ಇನ್ನೂ ತಯಾರಾಗಿಲ್ಲ, ಮುಂದೆ ತಯಾರಾಗೋದೂ ಇಲ್ಲ. ಬಿಕಾಸ್ ಈ ಭಾರತ ಸೆಂಟಿಮೆಂಟೇ ಖಾದಿ. ಬರಲಾ? ಏಯ್ ಅಡಿಯೋ. ಸಿಎಂ ಸಾಹೇಬ್ರು ಎಲ್ಲಿಗೆ ಹೋಗ್ತಾರೆ, ಯಾವಾಗ ಬರ್ತಾರೆ ಅಂತ ನಮ್ಗೆ ಏನ್ರಿ ಗೊತ್ತಿರುತ್ತೆ? ಸುಮ್ಮನೆ ಯಾಕೆ ಫೋನ್ ಮಾಡಿ ನಮ್ಗೆ ಜೀವ ತಿಂತೀರಾ? ಸಾಕು, ಫೋನ್ ಇಡ್ರಿ. ಗೆಳಪ್ ಐಸೆ ಗೆಳಪ್. ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋ ಮೆಷಿನ್ ಗನ್ ನಲ್ಲಿ ನಾನೊಂದು ಬುಲೆಟ್. ಇಫ್ ಒನ್ಸ್ ಐ ಕಮ್ ಔಟ್ ಯು ಆರ್ ಫಿನಿಶ್ಡ್, ಮೈಂಡೆಡ್.
ನಮ್ ಡಿಪಾರ್ಟ್ಮೆಂಟ್ ರಿಮೋಟ್ ಕಂಟ್ರೋಲ್ ನಿನ್ ಕೈನಲ್ಲಿ ಇದೆಯಂತೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಾ ಇದ್ದೀರಾ? ಯೋಚ ಸಿಂಹ, ಕಂಟ್ರೋಲ್ ಯುವರ್ ಸೆಲ್ಫ್. ಸರ್ ಪ್ಲೀಸ್ ಫರ್ಗಿವ್ ಹಿಮ್. ನೋ ಲೆಟ್ ಹಿಮ್ ಸ್ಪೀಕ್. ವಿತ್ ಡಾಕ್ಯುಮೆಂಟ್ಸ್ ನಾನಾ ಸಿಂಗಾರಪ್ಪನ ಕಷ್ಟಪಟ್ಟು ಅರೆಸ್ಟ್ ಮಾಡಿದ್ರೆ ನೀನವನ ರಿಲೀಸ್ ಮಾಡಿಸ್ದೆ. ಇವತ್ತು ಅವನ್ ಜೈಲಿಂದ ಆಚೆಗೆ ಹೋಗ್ಬೇಕಾದ್ರೆ ಪೊಲೀಸು ಪೊಲಿಟಿಷಿಯನ್ಸು ಅಂತ ಭಾಷಣ ಬೇರೆ ಮಾಡಬಹುದಾ? ನೀ ತಿಳ್ಕೊಂಡ್ರ ಹಾಗೆ ಸಿಂಗರಪ್ಪನ ರಿಲೀಸ್ ಮಾಡಿಸಿದ್ದು ನಾನಲ್ಲ, ಸಿಎಂ. ಇಫ್ ಐ ಆಮ್ ನಾಟ್ ರಾಂಗ್, ಸಿಎಂನವರು ಮತ್ತೊಬ್ರು ಕಷ್ಟ ಹಿಡಿದಿದ್ದಾರೆ. ವಾಟ್ ಡು ಯು ಮೀನ್? ಇವತ್ತಿನ ಕಾಲದಲ್ಲಿ ಅನ್ಯಾಯ, ಅಧರ್ಮ, ಅಸತ್ಯ ಇವೆಲ್ಲ ಏಡ್ಸ್ಗಿಂತ ದೊಡ್ಡ ರೋಗಗಳು. 1 ಕೋಟಿ ರೂಪಾಯಿ ಚೆಲ್ಲಿದ್ರೆ ಸೆಕ್ಯೂರಿಟಿನಲ್ಲಿರೋ PM ಬೆಡ್ರೂಮ್ ಬೇಕಾದ್ರೂ ಹೋಗಿ ವ್ಯವಹಾರ ಮುಗಿಸ್ಕೊಂಬರ್ಬೋದು. ಅಂಥದ್ರಲ್ಲಿ ಹಾಗಾದ್ರೆ ಮುಂದಕ್ಕೆ ಯು ಶುಡ್ ವೇಟ್ ಅಂಡ್ ಸಿ. ಏನಯ್ಯ ನಿನ್ ಹೊಸ ಸ್ಕೀಮಲ್ಲಿ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬಾವಲಿಗಳಂತೂ ನೇತಾಡ್ತಾ ಬಿದ್ದಿದ್ದಾರೆ. ಹಲೋ CM, ನಿದ್ದೆ ಮಾಡ್ತಾ ಇದೀಯಾ? ಏನೋ ಕೋತಿ ತರ ಕೂಸಿದ್ರು ಹಿಟ್ಲರ್ ತರ ಪೋಸ್ ಕೊಡ್ತಾ ಇದೀಯಾ? ಕೋತಿ ಅಂತ ಬೊಗಳೋ ನೀನು ಅದೇ ಜಾತಿಗೆ ಸೇರಿದವನು ಅನ್ನೋದನ್ನ ಮರಿಬೇಡ. ಏಯ್, ಇದೊಂಥರ ಆರಾಮಾಗಿದೆಯಲ್ಲ. ಫೋನು, ಮೀಟಿಂಗು, ಜನ, ದಂಗೆ, ಅರ್ಚಾಟ, ಕಿರ್ಚಾಟ ಏನೂ ಇಲ್ಲ. ನಾನು ಕೇಳಿದ್ರೆ ವರ್ಷಕ್ಕೊಂದ್ಸರಿ ರಾಜ್ಯಗಳ CMನ ಕಿಡ್ನಾಪ್ ಮಾಡಿ ತರ ತಂದು ಕೂರಿಸ್ಬಿಟ್ರೆ ಆರೋಗ್ಯ ಬಂಬಾಟಾಗಿರುತ್ತೆ. ಜನರ ಹತ್ರ ಹೋಗಿ ನೀನು ಮುಖ್ಯಮಂತ್ರಿ ಆದ್ರೆ ಕಾವೇರಿ ವಿವಾದನ ಬಗೆಹರಿಸ್ತೀನಿ ಅಂತ ಹೇಳಿ ಕೊನೆಗೂ ಮುಖ್ಯಮಂತ್ರಿ ಆಗ್ಬಿಟ್ಟೆ. ಈಗೇನ್ ಕೇಳ್ತಾ ಇದೀಯಪ್ಪ? ಯಾರ ಕೆಲ ಏನು ಕೇಳಕ್ ಆಗಲ್ವೋ? ಕರ್ನಾಟಕ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿ ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ. ಕಾವೇರಿ ವಿವಾದನ ಯಾವನ ಕೆಲ ಬಗೆಹರಿಸಕ್ ಆಗಲ್ಲ. ವೇಟ್ ಮ್ಯಾನ್, ಒಬ್ರಿದ್ದಾರೆ. ಆಹಾ, ಯಾರು? ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್. ಮುಚ್ಚುರಯ್ಯ, ಆ ಬಂಗಾರದ ಮನುಷ್ಯ ಇಂಥ ನೀಚ ರಾಜಕೀಯಕ್ಕೆ ಕಾಲಿಡೋರೇ ಅಲ್ಲ. ಎಸ್, ಐ ಆಮ್ ಸಾರಿ, ಯು ಆರ್ ಕರೆಕ್ಟ್. ನಿಜ ಹೇಳಿ, ಯಾವ ಜನರ ನೆತ್ತಿ ಮೇಲೆ ನಿನ್ನ ಪಾದ ಇಟ್ಟು ರಾಜ್ಯ ಆಳ್ತಾ ಇದೆಯೋ ಅದೇ ಜನರ ಕೈಲಿ ನಿಮ್ ಮುಖಕ್ಕೆ ಚಪ್ಪಲಿ ಹೊಡಿಸ್ತಿಲ್ಲ. ನನ್ನ ಹೆಸರು ಸಿಂಗಾರಪ್ಪನೇ ಅಲ್ಲ. ವಾಯಿ ಸಾಬ್, ನಮ್ದಕ್ಕೆ ಲ್ಯಾಂಡ್ ಬಗ್ಗೆ ನಿಮ್ದು ಕೇಳಿತಲ್ಲ, ಓಕೆ ಯಾವ? ಸಾರಿ, ನನ್ನ ಮೀಟಿಂಗ್ ನಲ್ಲಿ ಹೊರಗಿನವರಿಗೆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಸಾಬ್ ಕ್ಯಾ ಬಾತ್ ಕರೆ ಆಪ್? ನಿಮ್ಮಂತ ನಾರ್ತ್ ಇಂಡಿಯನ್ಸ್ಗೆ ಜಾಗ ಕೊಟ್ಟು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮಲಗೋಕ್ ಜಾಗ ಇಲ್ದಂಗ ಆಗಿದೆ. ಇನ್ ಮುಂದೆ ಹೀಗೆ ಕೊಡ್ತಾ ಹೋದ್ರೆ ನಾಳೆ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಹುಡುಕೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಲೇಕಿನ್ ಬಾಯ್ ಸಾಬ್ ನೋಡ್ರಿ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಹಲೋ, ಗುಡ್ ಮಾರ್ನಿಂಗ್ ಸರ್. ನಿಮ್ ಮುಂದೆ ಕೂತಿರೋ ವ್ಯಕ್ತಿಗೆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿ ಡಾಕ್ಯುಮೆಂಟ್ಸ್ ನೆಲ್ಲ ಅವನ ಕೈಲಿ ಕೊಟ್ಟು ಕಳಿಸಿ. ಸರ್, ಅದು ನೆನ್ನೆ ಮೀಟಿಂಗ್ ನಲ್ಲಿ ನಗರಾಭಿವೃದ್ಧಿ ಸಚಿವ ಹೇಳ್ತಾ ಇದ್ದೀನಿ, ಮಾಡ್ರಿ. ಓಕೆ ಸರ್. ನನ್ನ ಮಕ್ಕಳು ಲವ್ ಟ್ಯಾಕ್ಸ್ ಕಟ್ಟಿದ್ದೀರಾ? ಲವ್ ಟ್ಯಾಕ್ಸಾ? ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಮಾಡ್ಕೋಬೇಕಾದ್ರೆ ಫೀಸ್ ಪೇ ಮಾಡಲ್ವಾ? ಮಾಡ್ತೀವಿ. ಹಾಗೆ ಲವ್ ಮಾಡಕ್ ಯೂಸ್ ಮಾಡ್ತಿರೋ ಈ ಪಾರ್ಕ್ ಗೌರ್ಮೆಂಟ್ ಸೇರಿದ್ದು. ಸೊ ಲವ್ ಟ್ಯಾಕ್ಸ್ ಕಟ್ಬೇಕು. ತೋಳೆ 500 ರೂಪಾಯ? ಬೇಗ ತೆಗೆಯ. ಏನ್ ಕರ್ಮ. 1 ಲೀಟರ್ ಹಾಲು ಕೊಡಪ್ಪ. 1 ಲೀಟರ್ ಹಾಲು ಇವತ್ತಿಂದ 150 ರೂಪಾಯಿ ಅಮ್ಮ. 150 ರೂಪಾಯ? ಒಂದು ಕ್ವಾರ್ಟರ್ ಗ್ರೀನ್ ಲೇಬಲ್ ವಿಸ್ಕಿ ಕೊಡಪ್ಪ. ಯೋ, ಇದೇನಯ್ಯ, ನನ್ನ ಹತ್ರ ಇರೋದು 100 ರೂಪಾಯಿ. 1 ಕ್ವಾರ್ಟರ್ ಕೊಡಯ್ಯ ಅಂದ್ರೆ ಇಷ್ಟೊಂದು ಕೊಡ್ತಾ ಇದೆಯಲ್ಲ. ಗುರು, ಇವತ್ತಿನಿಂದ ಕ್ವಾರ್ಟರ್ಗೆ 5 ರೂಪಾಯಿ. ಮಜಾ ಮಾಡ. ಈ ಸರ್ಕಾರ ನಾನು ಸಾಯೋವರೆಗೂ ಇದೇ ರೇಟ್ ಮೇಂಟೈನ್ ಮಾಡ್ಬಿಟ್ರೆ. ಎತ್ಕೊಳ್ರಿ. ಏಜ್ ಟ್ಯಾಕ್ಸ್ ಕಟ್ಟಿದ್ರಾ? ಏಜ್ ಟ್ಯಾಕ್ಸಾ? ತಗೊಳ್ಳಿ. ಏನಿದು? ರಿಟೈರ್ಡ್ ಆದ್ಮೇಲೆ ದಿನಕ್ಕೆ 50 ರೂಪಾಯಿದಂಗೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು. ಯಾಕೆ? ಇನ್ನು ಬದುಕಿದಿರಲ್ಲ ಅದಕ್ಕೆ. ಗೌರ್ಮೆಂಟ್ನವರು ನಿಮಗೆ 58 ವರ್ಷ ಸರ್ವಿಸ್ ಆದ್ಮೇಲೆ ರಿಟೈರ್ ಕೊಟ್ಟಿದ್ದು ಯಾಕೆ ಹೇಳಿ? ಇವರ್ ಅನ್ಫಿಟ್ ಜಾಬ್ ಅಂತ ಹೇಳಿ. ನೀವು ಬದುಕಿರೋದೇ ಭಾರತಕ್ಕೆ ಲಾಸು. ಸತ್ತೋಗ್ಬಿಟ್ಟ. ತೆಗೀರಿ ದುಡ್ಡು, ತಗೊಳ್ಳಿ. ಸರ್, ಇನ್ನು 50 ರೂಪಾಯಿ ಕೊಡಿ. ಯಾಕೆ? ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದು ಬೆಳಗ್ಗೆ ಪೇಪರ್ನಲ್ಲಿ ಓದಿಲ್ವಾ ಸರ್? ಲೀಟರ್ಗೆ 25 ರೂಪಾಯಿ ತಾನೇ ರೀ? ಇಲ್ಲ ಸರ್, ಇವತ್ತಿನಿಂದ ಲೀಟರ್ಗೆ 50 ರೂಪಾಯಿ ಆಗಿದೆ. ಏನ್ ಸರ್ಕಾರನೋ ಏನೋ, ಜನರ ರಕ್ತ ಇರ್ತಾ ಇದಾರಲ್ಲ, ನಾವು ದುಡ್ಡು ಕೊಟ್ಟು ಸಾಯ್ಬೇಕು. ನಾವೇನ್ ಮಾಡಕ್ಕಾಗುತ್ತೆ ಸರ್? ಅಮ್ಮ, ಇನ್ನು 120 ರೂಪಾಯಿ ಕೊಡಿ. ಯಾಕಪ್ಪ, 1 ಸಿಲಿಂಡರ್ಗೆ 140 ರೂಪಾಯಿ ತಾನೆ? ಅದು ನನ್ನ ರೇಟ್, ಇವತ್ತಿಂದ 250 ಕೊಡಿ. ಮುಂಡೆ ಮಕ್ಕಳು ಕುಶನ್ ಸೀಟರ್ ಕೂತ್ಕೊಂಡು ತಲೆಗೆ ಬಂದಂಗ್ ರಾಜ್ಯ ಆಳ್ತಾರೆ. ರೈ, ನಿಂತ್ಕೊಳ್ರಿ ಅಲ್ಲಿ. ಯಾಕೆ ಸರ್? ಏನ್ ಸರ್ ಇದು? ಟ್ಯಾಕ್ಸ್? ಟ್ಯಾಕ್ಸಾ? ಟ್ಯಾಕ್ಸಿಲಿ ಓಡಾಡೋರಿಗೆ ಟ್ಯಾಕ್ಸ್, ರೋಡಲ್ಲಿ ಓಡಾಡೋ ನಮ್ಗೆ ಇದ್ಯಾವ ರೀತಿ ಟ್ಯಾಕ್ಸ್? ದಿಸ್ ಈಸ್ ವಾಕಿಂಗ್ ಟ್ಯಾಕ್ಸ್. ಸರ್, ಇದು ಮೋಸ. ಮೋಸ ಅಂತ ಹೇಳ್ತಾ ಬೇವಸಿ ತರ ಓಡಾಡ್ತಿರಲ್ಲ, ಇದು ಮೋಸ ಅಲ್ವೇನ್ರಿ? ಸರ್, ಈ ಟ್ಯಾಕ್ಸ್ ಬಗ್ಗೆ ಪ್ರಪಂಚದಲ್ಲಿ ಎಲ್ಲೂ ಕೇಳಿಲ್ಲ ಸರ್. ದಟ್ ಈಸ್ ಅವರ್ ಸ್ಪೆಷಾಲಿಟಿ. ನೋಡ್ರಿ,
ನಾ ಬರೀ ಟಾರ್ ರೋಡ್ ಟ್ಯಾಕ್ಸ್ ಹಾಕ್ತಿರೋದು ನಿನ್ ಪುಣ್ಯ. ನೀವೇನಾದ್ರು ಒಂದ್ ವೇಳೆ ಸಿಮೆಂಟ್ ರೋಡ್ ಮೇಲೆ ನಡೆದಿದ್ರೆ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ಗೆ 1 to ಡಬಲ್ ಆಗುತ್ತೆ ಗೊತ್ತಾ? ನಾನೆಲ್ಲಿ ಹೋಗ್ರಿ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಸಿಟ್ಟಿಂಗ್ ಟ್ಯಾಕ್ಸ್ ಹಾಕ್ತೇನೆ. ಸಿಟ್ಟಿಂಗ್ ಟ್ಯಾಕ್ಸಾ? ಗುರಾಯಿಸಿದ್ರೆ ಲುಕಿಂಗ್ ಟ್ಯಾಕ್ಸ್ ಹಾಕ್ತೇನೆ. ಲುಕಿಂಗ್ ಟ್ಯಾಕ್ಸಾ? ಇದೊಳ್ಳೆ ಪಜಿತಿ ಆಯ್ತಲ್ರಿ. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ನಮ್ ರಾಜ್ಯನ ಪಕ್ಕದ ರಾಜ್ಯಕ್ಕೆ ಮಾರ್ಕೊಳ್ಳೋ ಕಾಣ್ತಾ ಇದೆಯಲ್ಲ. ನಿಜವಾಗ್ಲೂ ಹೇಳಿ ಸರ್, ಸರ್ಕಾರ ಇದೆಯೋ ಇಲ್ವೋ? ನಾನು ಏನ್ ಮಾಡ್ಲಿ ಸರ್? ಬೆಳಿಗ್ಗೆ ಆದ್ರೆ ಸಿಎಂ ಇಂದ ಫೋನ್ ಮಾಡಿ, ಸಂಜೆ ಆದ್ರೆ ಅವ್ರು ಸೈನ್ ಮಾಡೋ ಪೇಪರ್ ಬಂದು. ಈಗ ಸದ್ಯಕ್ಕೆ ನಾನು ಅವ್ರು ಹೇಳ್ದೆ ಕೇಳ್ಬೇಕು ಸರ್. ಅಟ್ಲೀಸ್ಟ್ ಇದಕ್ಕೆಲ್ಲ ಯಾರು ಕಾರಣ ಅಂತ ನಿಮ್ಗೆ ಗೊತ್ತಿಲ್ವಾ? ಇಷ್ಟಕ್ಕೆಲ್ಲ ಕಾರಣ ಆ ಸಿಂಗಾರಪ್ಪ. ಸಿಂಗಾರಪ್ಪ ನಾವ್ ಎಷ್ಟು ಬೇಗ ಬಿಟ್ಟಿದೆ ತಪ್ಪಾಯ್ತು. ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಬ್ಲಡಿ ಶಟ್. ಏಟು ತಿಂದ ಹಾವು ಹುತ್ತದಲ್ಲಿರುತ್ತೆ, ಆದ್ರೆ ಆ ಹುತ್ತ ಎಲ್ಲಿದೆ ಅಂತ ಹುಡ್ಕೋದೆ ಥ್ರಿಲ್. ನಿನ್ನೆ ತನಕ ಜನರ ಹತ್ರ ಜನನಾಯಕ ಅಂತ ಕರೆಸ್ಕೊಳ್ತಾ ಇದ್ದ ನೀನು ಈಗ ಅದೇ ಜನರ ಹತ್ರ ತಗಡ್ ನಾಯಕ ಅಂತ ಕರೆಸ್ಕೊಳ್ತಾ ಇದೆಯಲ್ಲ. 1 2 3 4 ಶಿಟ್. ಇವರಲ್ಲಿ ಯಾರೋ ಒಬ್ರು ತಪ್ಪಿಸ್ಕೊಂಡಿದ್ದಾರೆ. ಸ್ಕೆಚ್ ಹಾಕಿ ಸೀಸ್ ಮಾಡಿ ಸೀಲ್ ಜಡ್ದು ಬಂದ್ರು. ಗೋ. ರಾಜಾರಾಮ್ ಇಲ್ಲಿಗೆ ಬಂದ್ರು? ಮುಖ್ಯಮಂತ್ರಿಗಳನ್ನ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಸ್ಟಾಲಿನ್ ಕಿಡ್ನಾಪ್ ಮಾಡಿ ಕಾಕನಕೋಟೆ ಕಾಡಲ್ಲಿರಿಸಿದ್ದಾನೆ. Thank you, Jackie Chan.
ರಾಣಾ ಪ್ರತಾಪ್ ಸಿಂಹ, ಇವತ್ತು ನೀವು ಕಾಪಾಡಿದ್ದು ನನ್ನನ್ನ, ನನ್ನ ಮಂತ್ರಿಮಂಡಲ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯವನ್ನ. ಇಂಥ ರಾಕ್ಷಸರನ್ನ ಹಿಡಿದು ಕನ್ನಡ ತಾಯಿ ಭುವನೇಶ್ವರಿಯ ಹೆಮ್ಮೆಯ ಪುತ್ರರಾಗಿದ್ದೀರಿ. ಗಿವ್ ಇಟ್ ಅಪ್. ರಾಣಾ ಪ್ರತಾಪ್, ನೀವು ಕಾನೂನನ್ನ ನಿಮ್ ಕೈಗೆ ತಗೊಂಡಿದ್ದೀರಿ. ಸೊ ಐ ಆಮ್ ಸಾರಿ. ಸಿಂಹ, ಅರೆಸ್ಟ್ ದೆಮ್.